ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಧರೆಯುಳು ರಂಜಿಸುವ ಮದಪುರ ಪುರದುಳು ನೆಲೆಸಿರುವ ಮದಪುರ ಪುರದುಳು ನೆಲೆಸಿರುವ ಮದಪುರ ಪುರದುಳು ನೆಲೆಸಿರುವ ಕರುಣದೆ ನಿಜ ಕಿಂಕರರಿಗೊಲಿದು ಕರುಣದೆ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನಾದ ಸುಗುಣ ವಿಶಾಲ ಗಜ ಸದನ ಗಜವದನಾದ
ಅಂಬುರುಗದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಜರದ ಪಾದಾಂಬುಜಕ್ಕೆ ಒಡಮಡುತ್ತ ವರ್ಣಿಪೆನಿ ಕಥಾಮೃತವ ನಾರದನ ಮತದಂತೆ ಭೃಗುಮುನಿ ಮೂರು ಮೂರ್ತಿಗಳೊಳಗೆ ನಾರದ ನಾಮದಂತೆ ಭೃಗುಮುನಿ ಮೂರು ಮೂರ್ತಿಗಳೊಳಗೆ ಕ್ರತುಗಳ ಯಾರಿಗರ್ಪಣೆ ಗೈವದೆಂಬ ವಿಚಾರ ಬರೆಯೇ ಯಾರಿಗೆ ಅರ್ಪಣಗೈವುದು ಎಂಬ ವಿಚಾರ ಅನಿಯೇ ಭೃಗುಮುನಿ ಜ್ಞಾನ ಪ್ರಸಾರಕರು ನಾರದರು. ಆದರೂ ದೇವಸಭೆಯಲ್ಲಿ ಋಷಿ ಪರಿಷತ್ತಿನಲ್ಲಿ ಹುಟ್ಟಿಕೊಂಡಂತಹ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ಕಂಡುಕೊಳ್ಳುವಲ್ಲಿ ಸೋತು ಹೋದರು. ಆದ್ದರಿಂದ ಅವರೇ ಅಭಿಪ್ರಾಯವನ್ನು ಸೂಚಿಸಿದ್ದು ಮನೋಗಾಮಿಯಾಗಿ ವ್ಯವಹರಿಸಬಲ್ಲಂತಹ ಸಾಮರ್ಥ್ಯವುಳ್ಳ ಭೃಗುಮುನಿಯಿಂದಲೇ ನಿರ್ಣಯಿಸಲ್ಪಡಬೇಕಾದಂತಹ ವಿಚಾರವಿದು. ಮೂರು ಮೂರ್ತಿಗಳಲ್ಲಿ ಸಕಲ ದೇವತೆಗಳಿಂದ ಪರಮಪೂಜ್ಯನಾಗಿ ಆರಾಧ್ಯನಾಗಿ ಪ್ರಧಾನ ಹವಿಸ್ವನ್ನು ಸ್ವೀಕರಿಸಬಲ್ಲಂತಹ ಅರ್ಹತೆ ಉಳ್ಳವನು ಯಾವನು? ಮೂರು ಮೂರ್ತಿಗಳನ್ನು ಪರೀಕ್ಷಿಸಿ ತಿಳಿಯಬೇಕೆಂದಾದರೆ ಒಬ್ಬಾತ ಸಾಮಾನ್ಯನಿಂದ ಸಾಧ್ಯವಾಗುತ್ತದೆ. ಭೃಗುಮುನೀಂದ್ರನ ಯೋಗ್ಯತೆಯನ್ನು ಅರ್ಥ ಮಾಡಿ ನನ್ನನ್ನಾಗಿ ಆ ಕಾರ್ಯಕ್ಕಾಗಿ ದೇವಸಭೆಯಲ್ಲಿ ಸಮಸ್ತರೂ ಸೇರಿ ಪ್ರಾರ್ಥಿಸಿದಾಗ ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡಿದ್ದೇನೆ. ಮೊದಲಾಗಿ ಸತ್ಯಲೋಕಾಧೀಶ್ವರನ ಪರೀಕ್ಷೆಯಾಗಬೇಕು. ಏರ್ತಾನೆ ಸತ್ಯಲೋಕಕ್ಕೆ.
ವಿರೋಧಿಯ ಗುಣ ಅರಿಯಬೇಕೆನ್ನುತ್ತಲೇ ಹೊರ ವಿರೋಧಿಯ ಗುಣವರಿಯಬೇಕೆನ್ನುತ್ತಲೇ ಹರಿದತ್ತನೋ ಕಣ ಮೆರೆವ ವೈಕುಂಠಕ್ಕೆ ಹರಕಮಲ ಜನ ನೋಡಿದೆನು ಸತ್ಯಲೋಕಾಧೀಶನಾದಂತಹ ವಿಧಾತನನ್ನು ಪರೀಕ್ಷಿಸೋಣ. ಈ ಉದ್ದೇಶದಿಂದ ಕಮಲಭವನಲ್ಲಿಗೆ ನಾನು ತೆರಳಿದ್ದು. ಯೋಗಾರೂಢನಾಗಿ ಕುಳಿತವನಂತೆ ನನ್ನ ಆಗಮನವನ್ನು ನಿರೀಕ್ಷಿಸದೇ ಇದ್ದವನ ಹಾಗೆ ಮೌನವಾಗಿಯೇ ವ್ಯವಹರಿಸಿದ ಕಾಲಕ್ಕೆ ಇವನು ಆರಾಧ್ಯನಾಗಿ ಉಳಿಯತಕ್ಕವನಲ್ಲ ಅನ್ನುವಂತಹ ನಿಲುಮೆಯಿಂದಲೇ ನಿನಗೆ ಭೂಲೋಕದಲ್ಲಿ ಪೂಜೆಯೇ ಇಲ್ಲದೆ ಹೋಗಲಿ ಹೀಗೆಯೇ ಶಪಿಸಿ ಅಲ್ಲಿಂದ ಹೊರಬಂದವ. ಆದರೂ ದಾಕ್ಷಿಣ್ಯ ಬಿಡಲಿಲ್ಲ. ಅದಕ್ಕಾಗಿ ಹೇಳಿದೆ, ಸಕಲರು ಪೂಜೆಯ ಕೊನೆಯಲ್ಲಿ ಅರ್ಪಣವನ್ನು ನಿನ್ನ ಹೆಸರಿನಲ್ಲಿ ಮಾಡಲಿ, ನಿನಗಷ್ಟೇ ಸಾಕು. ಕೈಲಾಸನಾಥನನ್ನು ನೋಡೋಣ. 3 ಮೂರ್ತಿಗಳಲ್ಲಿ ಲಯದ ಅಧಿಕಾರವನ್ನು ಹೊಂದಿದ ಲೋಕ ನಿಯಂತ್ರಕನೆಂದೇ ಗುರುತಿಸಲ್ಪಡುವ ಅವನೇ ಸರ್ವಶ್ರೇಷ್ಠ ಯಾಕಾಗಬಾರದು? ಈ ಯೋಚನೆಯಿಂದ ಕೈಲಾಸವನ್ನೇರಿದ್ದು. ಸತಿಯೊಂದಿಗೆ ಗಾಢಾಲಿಂಗನವನ್ನು ಹೊಂದಿ ಆಗಮಿಸಿದಂತಹ ಭೃಗುಮುನಿಯನ್ನು ಅರ್ಥ ಮಾಡಿಕೊಳ್ಳಲಾರದೆ ಮೈಮರೆತು ವ್ಯವಹರಿಸುತ್ತಿರುವವನನ್ನು ಪ್ರಪಂಚದಲ್ಲಿ ಯಾರೂ ಪೂಜಿಸುವುದಕ್ಕಾಗಕೂಡದು. ಆದ್ದರಿಂದಲೇ ನಿನಗೆ ಅಂಗಪೂಜೆ ಇಲ್ಲ, ಪ್ರತೀಕವಾಗಿ ಲಿಂಗ ಪೂಜೆಯಷ್ಟೇ ಸಲ್ಲಲಿ. ಹೀಗೆ ಅಲ್ಲಿಂದ ಆಡಿ ಹೊರಟು ಬಂದೆ. ಹರನ ಗುಣವೂ ಪರೀಕ್ಷಿಸಿ ಆಯಿತು, ಸತ್ಯಲೋಕಾಧೀಶನ ಗುಣವನ್ನು ಪರೀಕ್ಷಿಸಿ ಆಯಿತು. ಇವರು ಪ್ರಧಾನ ಹವಿಸ್ಸನ್ನು ಸ್ವೀಕರಿಸುವುದಕ್ಕೆ ಅರ್ಹತೆ ಇದ್ದವರಲ್ಲ ಅನ್ನುವುದು ಅರ್ಥವಾಗಿದೆ. ಆದರೂ ಒಂದು, ಇನ್ನೊಬ್ಬನಿದ್ದಾನೆ ವೈಕುಂಠನಾಥ. ಇಬ್ಬರದ್ದಾಯ್ತಲ್ಲ ಗುಣ ನೋಡಿ. ಇನ್ನು ಅವ ಹೇಗಿದ್ದಾನೆ ಅಂತ ಯಾರಿಗೆ ಗೊತ್ತು? ನೋಡದೆಯೇ ಇವರಲ್ಲದೇ ಇದ್ದದ್ದರಿಂದ ಅವ ಅಂತ ತೀರ್ಮಾನಿಸಿ ಇಲ್ಲಿಂದಲೇ ಹಿಂದಿರುಗುವುದಲ್ಲ. ಆ ಅರ್ಹತೆ ಅವನಲ್ಲಿದೆಯೋ ಅನ್ನುವುದನ್ನು ನಾನೇ ಸ್ವತಃ ಪರೀಕ್ಷಿಸಬೇಕಾಗಿದೆ. ಆದ್ದರಿಂದ ವೈಕುಂಠದತ್ತ ನಡೆಯುತ್ತೇನೆ. ಇದ್ದನೋ ದಿನರ ಮಾಧವನು ಮುನಿಪೋತ್ತಮ ಬರೊಬ್ಬ ನಿಲ್ಬುದನು ಇದ್ದಲ ದಿನರ ಮಾಧವನು ಎಲ್ಲರೂ ಮುನಿಪೋತ್ತಮ ಬರುವರಿರುವುದನು ರಮಾಧವನು ಚಿತ್ತದೂಳರಿದು ಗುಲಾಚನ ಶೇಷದೂಳುರಗಿದೆ ಸತಿ ಸಜಾನ ಚಿತ್ತಲ ದಿನರ ಮಾಧವನು ಮುನಿಪೋತ್ತಮ ಬರುವ ನ್ಯಾಮುದನು ಮಾಧವ ಕಡಲಸುತೆಯಾದಂತಹ ಲಕ್ಷ್ಮೀ ಸ್ವಾಮಿ, ಹೆಣ್ಣೊಬ್ಬಳ ಚರಿತ್ರೆಯ ಮೇಲೆಯೇ ಪುರುಷನ ಭಾಗ್ಯ ಸ್ಥಿರವಾಗಿದೆ ಎನ್ನುವುದನ್ನು ಪ್ರಾಪಂಚಿಕರಿಗೆ ಪಾಠರೂಪವಾಗಿ ಒಪ್ಪಿಸಿದರೆ ಸಾಲದು, ಹೇಳುವವನ ಜೀವನದಲ್ಲಿಯೂ ಅದು ಅನುಗುಣವಾಗಿ ಇದೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ರಮಾಧವ ಅಂತ ಕೊಂಡಾಡಲ್ಪಟ್ಟವ ನಾನು. ನಿನ್ನ ಗಂಡ ಅಂತ ಇದರ ಅರ್ಥ. ಪ್ರತಿಯೊಬ್ಬರು ಬರ್ತಾ ಇದ್ದಾರೆ, ಅವರದ್ದಾದಂಥ ಅಭೀಷ್ಟವನ್ನು ಸನ್ನಿಧಾನದಲ್ಲಿ ಹೇಳುತ್ತಾ ಅವರಿಗೇನೆಲ್ಲ ಆಗಬೇಕು ಅದನ್ನೆಲ್ಲ ಪಡೆಯುತ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ನನ್ನ ಯೋಚನೆ ಬದಲಾದಂತಹ ಕಡೆಯಲ್ಲಿ ಹರಿಯುತ್ತಾ ಇದೆ. ಹೌದೇ?
ಯಾವುದೋ ಒಂದು ಉದ್ದೇಶದಲ್ಲಿ ಈ ಹೊತ್ತಿನಲ್ಲಿ ಇಲ್ಲಿ ಒಂದು ನಾಟಕ ನಿರ್ಮಾಣ ಆಗಬೇಕು. ನಾಟಕವಾ? ಸ್ವಾಮಿ, ನಿಮ್ಮ ನಾಟಕದಲ್ಲಿ ನನ್ನ ಪಾತ್ರ ಯಾವುದು? ಪ್ರಧಾನ ಪಾತ್ರವೋ ಹೇಗೆ? ಅದೇ ನಾಟಕ ಉಂಟು ಅಂತಾಗುವಾಗ ನಿನಗೆ ಪಾತ್ರದ್ದೇ ತಲೆಬಿಸಿ. ತಲೆಬಿಸಿ ಅಂತಲ್ಲ, ಪಾತ್ರ ಪ್ರಧಾನವೋ ಅಪ್ರಧಾನವೋ ಎನ್ನುವುದು ಮುಖ್ಯ ಅಲ್ಲ. ನಮಗೆ ಸಿಕ್ಕಿದ ಪಾತ್ರದಲ್ಲಿ ನಾವೆಷ್ಟು ಕಾಣಿಸಿಕೊಳ್ತೇವೆ ಎನ್ನುವುದು ಬಹಳಷ್ಟು ಮುಖ್ಯ. ಆದೀತು. ಈಗ ನಿನ್ನ ಪಾತ್ರ ಪ್ರಧಾನವಾದದ್ದೇ, ಆದ್ರೆ ಮಾತಾಡ್ಲಿಕ್ಕಿಲ್ಲ. ಹಾಗಾದ್ರೆ ನನಗೆ ಬೇಡ. ಏನು ಮಾತಾಡ್ಲಿಕ್ಕಿಲ್ಲದ ಪಾತ್ರ? ಮಾತಾಡದೆ ಇದ್ರು ನಾಟಕ ಪ್ರಾರಂಭ ಆಗುವುದಕ್ಕಿಂತ ತೊಡಗಿದ್ರೆ ಮುಗಿಯುವಲ್ಲಿವರೆಗೂ ಈ ಪಾತ್ರ ಬೇಕು. ರಂಗದಿಂದ ವಿರಮಿಸುವುದಕ್ಕೆ ಇಲ್ಲ. ಅಂದ್ರೆ ಪ್ರೇಕ್ಷಕಳಾಗಿ ನೋಡುವುದು ಮಾತ್ರ ಈ ನನ್ನ ನಾಟಕದ ನಿನ್ನ ಪಾತ್ರ. ಹಾಗಾದ್ರೆ ನಿಮ್ಮ ನಾಟಕದಲ್ಲಿ ನನಗೆ ಪಾತ್ರ ಇಲ್ಲ ಅಂತ ಆಯ್ತು. ಪ್ರೇಕ್ಷಕಳಾಗಿ ನಾನು ನೋಡ್ಬೇಕು. ಹೌದು. ಅದರಲ್ಲೂ ಪ್ರಜ್ಞಾವಂತ ಪ್ರೇಕ್ಷಕಳಾಗಿ ಕುಳಿತಿರ್ತೇನೆ ಎದುರುಗಡೆ, ಆಯ್ತಾ? ಎದುರುಗಡೆ ಕುಳಿತರೆ ಸಾಲದು, ಅಲ್ಲಿ ಅಲ್ವಾ, ರಂಗದಲ್ಲೇ ಬೇಕು. ಹೌದಾ? ಆದಿತ್ತು. ಕೆಲಸ ಇಲ್ಲ ಅಂತಲ್ಲ, ನನ್ನ ಕಾಲೊತ್ತುತ್ತಾ ಇರುವುದು ಅದು ಇದ್ದದ್ದೇ ಅಲ್ವಾ. ಶೇಷ ಹೇಗೂ ತಯಾರಾಗಿದ್ದಾರೆ. ನನ್ನ ಸಂಕಲ್ಪವನ್ನು ಮೊದಲೇ ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾನು ಪಬಡಿಸಿರ್ತೇನೆ, ನೀನು ಕಾಲೊತ್ತುತ್ತಾ ಸೇವೆ ಮಾಡಿದ್ರೆ ಸಾಕು. ಬನ್ನಿ. ಬಹುನಿರೀಕ್ಷೆಯಿಂದ ವೈಕುಂಠವನ್ನು ಸೇರಿದ್ದೆ. ಸತ್ವಗುಣಾಪೇತನಾದಂತಹ ಶ್ರೀಹರಿ ಲೋಕಪಾಲನಾಧ್ಯಕ್ಷನಾಗಿ ಮೈಮರೆಯದೆ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿರ್ತಾನೆ ಎನ್ನುವಂತಹ ನಿರೀಕ್ಷೆಯಿಂದಿದ್ದರೆ ಕಾಣುತ್ತಿರುವುದೇನನ್ನು ಶೇಷನ ಮೇಲೆ ಹಾಯಾಗಿ ಪವಡಿಸಿ ಲಕ್ಷ್ಮೀದೇವಿಯ ಕೈಂಕರ್ಯದಿಂದ ಆನಂದವನ್ನು ಅನುಭವಿಸುತ್ತಾ ನಿದ್ದೆಯನ್ನು ಅನುಭವಿಸುತ್ತಿದ್ದಾನಲ್ಲ ಇವ. ಲೋಕ ರಕ್ಷಣೆ ಮಾಡಬೇಕಾದ ಇವನೇ ನಿದ್ರಿಸುತ್ತಾ ಕಾಲ ಕಳೆದರೆ ಮತ್ತೆ ಊರು ಒಳ್ಳೆಯದಾಗ್ಲಿಕ್ಕುಂಟ. ಬ್ರಹ್ಮನಿಗಿಂತ ಶಿವನಾದೀತು ಅಂತ ಕಲ್ಪಿಸಿದ್ದೆ, ಶಿವನಿಗಿಂತ ನಾರಾಯಣ ಶ್ರೇಷ್ಠರಿದ್ದಾನೆ ಅನ್ನುವ ಹಾಗೆ ಯೋಚಿಸಿದ್ದೆ. ನೋಡಿದರೆ ಮೂವರದ್ದು ಗುಣ ಒಂದೇ, ಕೈಂಕರ್ಯ ಮಾತ್ರ ಬೇರೆ ಬೇರೆ ಅಷ್ಟೇ. ಸಲ್ಲದು ಲೋಕಪಾಲನಾಧ್ಯಕ್ಷನಾದ ಲೋಕ ವ್ಯವಹಾರವನ್ನು ಮೈಮರೆತು ವ್ಯವಹರಿಸಿದ್ದಕ್ಕೆ ತಕ್ಕ ಶಾಸ್ತಿಯಾಗಲೇಬೇಕು. ಯೋಚನೆಯಲ್ಲ, ಇವನ ಎದೆಗೆ ಮುನಿ ಪದ ಬದಲಾಂಚನಮು ವನಜ ಬಗ್ಗೆ ತಳೆದು ತಾಣ ವಕ್ಷಸ್ಥಳದಿ ಘನ ನಿದ್ರೆಯೋಳಿ ಬಂದದೊಳ್ ಜಿನಿತಾದ ಮುನಿಯ ಚರಣ ಮಂಪಿಡಿದ ಮನ್ನಿಸಲ್ಲ ಬರೋದವ ಮನ್ನಿಸಬೇಕು, ಮನ್ನಿಸುವೋ ಎನ್ನ ಅಪರಾಧವನ್ನು ಅಪರಾಧವ ಹೋಯಿತು ಸ್ವಾಮಿ. ಮನ್ನಿಸನ್ನಪರಾಧವಾ ಅಪರಾಧವನ್ನು ಮನ್ನಿಸಿ ಧೋರುತ ಕೃಪೆಯನ್ನು ಕರ
ಕರುಣಾರ್ಣವ ಓ ಕರುಣಾರ್ಣವ ನಾನು ತೋರುತ ಕೃಪೆಯೋಗಿ ಕರುಣಾರ್ಣವ ನೀವು ಮುನ್ನ ತಿಳಿಯದೆ ಹೋದೆ ಮೌನಿವರಿಣ್ಯ ನೀನೈದುವದ ನನಗೆ ಗೊತ್ತಾಗಲಿಲ್ಲ. ಅವಪದವನ್ನು ಪೂಜಿಸಿ ಧನ್ಯನಾಗುವ ಪುಣ್ಯವಿಲ್ಲದೆ ನಿದ್ರೆಗೈದೇನು ಮನ್ನಿಸಿನ ಅಪರಾಧವ ತೋರುತ ಕೃಪೆಯೋಗಿ ಕರುಣಾರ್ಣವ ಅಪರಾಧವದನ ಮುನಿಪ ಮನ್ನಿದು ಮನ್ನಿದು ಓ ಮುನಿಪೋತ್ತಮ, ಭೃಗು ಮಹರ್ಷಿಯೇ, ಎಂತಹ ಚಾತುರ್ಯವಾಗಿ ಹೋಯಿತು. ಯಾವ ಅಪರಾಧವಪ್ಪ ನನ್ನದು? ಮನೆಗೆ ಆಗಮಿಸಿದಂತಹ ನಿಮ್ಮನ್ನು ಬಹಳ ರೀತಿಯಿಂದ ನಾನು ಸತ್ಕರಿಸುವುದಕ್ಕೆ ಎಚ್ಚರದಲ್ಲೇ ಇದ್ದು ಮನೆಯ ಅಂಗಳದ ತುದಿಯವರೆಗೆ ಓಡಿ ಬಂದು ನಿಮ್ಮ ಕೈಯನ್ನು ಹಿಡಿದು ಕರೆತಂದು ಉಚಿತಾಸನವನ್ನು ಏರಿಸಬೇಕಾದಂತಹ ಗೃಹಸ್ಥನಾಗಿದ್ದೆ ನಾನು. ಆದರೆ ಅಂತಹ ಕೈಂಕರ್ಯವನ್ನು ಮಾಡುವುದು ಬಿಟ್ಟು ತಮ್ಮಂತವರ ಆಗಮನವಾಗುವ ಹೊತ್ತಿನಲ್ಲಿ ನಾನು ಮಲಗಿ ನಿದ್ರಿಸಿದ್ದೆ ಸ್ವಾಮಿ. ಆ ಪುಣ್ಯದಿಂದ ನಾನು ವಂಚಿತನಾಗಿ ಬಿಟ್ಟೆ. ನನ್ನದು ಅಪರಾಧ ಆಯಿತು, ತಪ್ಪಾಯಿತು 1000 ಸಲ ಹೇಳಿ ನನ್ನ ಕೆನ್ನೆಯನ್ನು ನಾನೇ ಹೊಡ್ಕೊಂಡ್ರು ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ನನ್ನಲ್ಲಿ ನನಗೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಕರಗಳನ್ನು ಜೋಡಿಸಿ ಶಿರವನ್ನು ತಗ್ಗಿಸಿ ಸೊಂಟವನ್ನು ಬಗ್ಗಿಸಿ ನಿಮ್ಮಂಥವರಲ್ಲಿ ಕೇಳಿಕೊಳ್ಳುವುದಿಷ್ಟೇ. ಕೃಪಾರ್ಣವನಾದಂತಹ ನೀನು ತೋರುತ್ತ ಕೃಪೆಯನ್ನು ನನ್ನನ್ನು ಮನ್ನಿಸಬೇಕು. ನಾನು ಮಾಡಿದಂತಹ ಅಪರಾಧ ನಿಮ್ಮ ಮನಸ್ಸಿಗೆ ನೋವಾಗಲಿಲ್ಲ ಅಂತ ಒಂದು ಮಾತಿನ ರೂಪದಲ್ಲಿ ನೀವು ಹೇಳಿಬಿಟ್ರೆ ನನಗೆ ಬದಲಾದಂಥ ಆಶೀರ್ವಾದವೇ ಬೇಡ. ನೀವು ತುಳಿದು ನನ್ನನ್ನು ಎಬ್ಬಿಸಿದರಿಂದ ಆಯಿತು ಸ್ವಾಮಿ. ಅಯ್ಯೋ ವರಚರಣ ಏನು ನೋವಾಯಿತು. ಕೋಮಲ ಈ ಕಾಲು ಮುನಿಪಾ ವರಚರಣವು ಕೋಮಲ ಕೋಮಲವಾದ ಪಾದ ಪಾಷಾಣದಲ್ಲಿರುವ ಎಲ್ಲ ವಕ್ಷಸ್ಥಳ ಪಾಷಾಣದಲ್ಲಿರುವಿಲ್ಲ ಈ ವಕ್ಷಸ್ಥಳ ವಕ್ಷಸ್ಥಳ ಓ ಸ್ವಾಮಿ, ಕೋಮಲ ಚರಣ ಕೋಮಲ ನಿಮ್ಮ ಪಾದ ವರಚರಣವು ಕೋಮಲ ಪಾಷಾಣದಂತಿರುವಿಲ್ಲ ವಕ್ಷಸ್ಥಳ ಹರದುಳ್ ಒದೆದುದರಿಂದ ನೊಂದುದು ನೀವು ಹರದುಳ್ ಒದೆದುದರಿಂದ ನೊಂದುದು ನೊಂದುದು ಚರಣ ಪಂಕಜ ಬಿಂದುವು ಈ ಚರಣ ಪಂಕಜಗಳು ಲಕ್ಷ್ಮೀವರನು ಪಾದವ ತೊಳೆದು ಜಲವನ್ನು ಹರುಷದಲ್ಲಿ ನಿಜ ಶಿರದಿ ಹರಿಸಿದ ಲಕ್ಷ್ಮೀವರನು ಪಾದವ ತೊಳೆದು ಜಲವನ್ನು ಹರುಷದಲ್ಲಿ ನಿಜ ಶಿರದಿ ಧರಿಸಿದ ವರಚರಣವು ಕೋಮಲ ಪಾಷಾಣದಂತಿರುವೆನ್ನ ವಕ್ಷಸ್ಥಳ ಮುನಿಪ ಮನ್ನಿದು ವರಚರಣವು ಕೋಮಲ ಸ್ವಾಮಿ ಸ್ವಾಮಿ, ನಿಮ್ಮ ಕೋಮಲವಾದಂತಹ ಚರಣದಿಂದ ನನ್ನ ಎದೆಯನ್ನು ತುಳಿದಿರಲ್ಲ.
ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಎದೆ ಅಂತ ಹೇಳಿದ್ರೆ ಅದು ಎದೆ ಅಲ್ಲ ಸ್ವಾಮಿ, ಕಠಿಣವಾದಂತಹ ಪಾಷಾಣ. ಅಂತಹ ಗಟ್ಟಿ ಸ್ಥಳಕ್ಕೆ ಮೃದುವಾದಂತಹ ನಿಮ್ಮ ಪಾದದಿಂದ ತುಳಿದ ಕಾರಣ ಆ ಕೋಮಲವಾದಂತಹ ಚರಣ ಎಷ್ಟು ನೋವನ್ನು ಅನುಭವಿಸಿತೋ ಹೇಳತೀರದು. ಅದನ್ನು ಹೇಳಿ ಮುಗಿಸುವುದಕ್ಕೂ ಸಾಧ್ಯ ಇಲ್ಲ. ಪ್ರಭೋ, ಇದು ತಮ್ಮ ಪಾದವನ್ನು ನೀರಿನಿಂದ ತೊಳೆದಿದ್ದೇನೆ. ತೊಳೆದಾದ ಬಳಿಕ ಬಂದಂತಹ ಉಳಿದಂತಹ ನೀರು ಅದು ನೀರಲ್ಲ, ಅದು ತೀರ್ಥ ಎನ್ನುವ ಭಾವದಲ್ಲಿ ನನ್ನ ತಲೆಗೆಲ್ಲ ಪ್ರೋಕ್ಷಿಸಿಕೊಂಡಿದ್ದೇನೆ. ಸುತ್ತು ಬಂದಿದ್ದೇನೆ, ಅಡ್ಡ ಬಿದ್ದಿದ್ದೇನೆ, ನಮಸ್ಕರಿಸಿದ್ದೇನೆ. ತಾವು ಸಿಟ್ಟ ಅಂತಕೊಳ್ಳಬಾರದು. ಮಾಡಿದಂತಹ ಒಂದು ಸಣ್ಣ ತಪ್ಪು ಅದು ಆಗಿ ಹೋಯಿತು ಎಂಬ ಹಾಗೆ ದೊಡ್ಡ ಮನಸ್ಸಿನಿಂದ ನನ್ನನ್ನು ಕ್ಷಮಿಸಬೇಕು ಅಂತ ಮತ್ತೊಮ್ಮೆ ಇನ್ನೊಮ್ಮೆ ಮಗದೊಮ್ಮೆ ತಮ್ಮ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತಿರುವುದು. ಇನ್ನೂ ಸಿಟ್ಟು ಕಡಿಮೆ ಆಗ್ಲಿಲ್ವೇ ನಿಮಗೆ? ಸಿಟ್ಟಲ್ಲ, ಇದು ನಾಚಿಕೆ ಆಗುವುದು. ಸತ್ವಗುಣೋಪೇತನಾದ ಶ್ರೀಹರಿಯೇ ಸರ್ವೋತ್ತಮ ಮಧುಸೂದನ. ಏನು ಸ್ವಾಮಿ? ಶ್ರೀಹರಿಯೇ ಸರ್ವೋತ್ತಮ ಮಧುಸೂದನ. ಭಕ್ತವತ್ಸಲ ನಿನ್ನ ನೆಲೆಯನ್ನು ಪೃಥ್ವಿ ಮೂರರು ಯಾರರಿವರು? ಸಮಸ್ತ ಲೋಕಾಧೀಶ ರಕ್ಷಿಸಿ ನುತ್ತೊರೆನ ತಾನಿದೆ ಹದನವಾದ. ಸತ್ವಗುಣೋಪೇತನ ಶ್ರೀಹರಿಯೇ ಸರ್ವೋತ್ತಮ ಮಧುಸೂದನ. ಶ್ರೀಗರಿ ಹರಿ ಶ್ರೀಹರಿ. ಸ್ವಾಮಿ ಸ್ವಾಮಿ, ನಿನ್ನಲ್ಲಿ ಮಾತನಾಡುವುದಕ್ಕೂ ಅರ್ಹತೆ ಇಲ್ಲದೆ ಇದ್ದವ ಅಂತ ನನಗರ್ಥವಾಗಿದೆ. ಅಯ್ಯಯ್ಯೋ, ಸತ್ಯಲೋಕಾಧೀಶನಾದಂತಹ ವಿಧಾತನಲ್ಲಿಗೆ ಹೋದಾಗ ನನ್ನಲ್ಲಿ ರಜೋಗುಣದ ಆವಿರ್ಭಾವವಾಗಿತ್ತು. ಕೈಲಾಸಾಧ್ಯಕ್ಷನಾದಂತಹ ಪರಮೇಶ್ವರನ ಸನ್ನಿಧಾನವನ್ನು ಸೇರಿದಾಗ ನಾನು ತಮೋಗುಣದಿಂದ ಆವರಿಸಲ್ಪಟ್ಟಿದ್ದೆ. ಸತ್ವಗುಣದ ನೆಲೆಮನೆಯಾದಂತಹ ವೈಕುಂಠವನ್ನು ಸೇರಿದಾಗ ನನ್ನಲ್ಲಿ ಸತ್ವಗುಣ ಸೇರಲಿಲ್ಲ. ಶ್ರೀಹರಿ, ಯಾಕೆ ನೀನು ಸರ್ವೋತ್ತಮ ಅನ್ನುವಂತಹ ಸಂದೇಶ ನನಗೀಗ ಸ್ಪಷ್ಟವಾಗಿ ಅರ್ಥವಾಗಿದೆ. ಏನದು? ಯಾವ ಲೋಕವನ್ನು ಸೇರಿದಾಗ ಆ ಗುಣದ ಪ್ರಭಾವದಿಂದ ನಾನು ವ್ಯವಹರಿಸುವಂತಹ ಸ್ಥಿತಿಯಾಯಿತೋ, ಕೇವಲ ವೈಕುಂಠವನ್ನು ಸೇರಿದ ಮಾತ್ರದಲ್ಲಿ ಆ ಗುಣದ ಒಳಗಾಗುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ ಅಂತಾದರೆ ನಿನ್ನ ಒಳಗಾಗುವುದೋ ನಿನ್ನ ಪ್ರಭಾವಲಯದಲ್ಲಿ ಸೇರಿಕೊಳ್ಳುವುದೋ ಎಣಿಸಿದಷ್ಟು ಸುಲಭದ ವಿಚಾರ ಅಲ್ಲ ಅನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಶ್ರೀಹರಿ, ಮಮಕಾರ ವ್ಯಾಮೋಹಾದಿಗಳನ್ನು ತೊರೆದು ಲೋಕಾಧ್ಯಕ್ಷನಾಗಿ ಕರ್ತವ್ಯವನ್ನು ನಿರ್ವಹಿಸುವಂತಹ ಹೊಣೆಯನ್ನು ಪ್ರಥಮದಲ್ಲೇ ನೀನು ತೋರಿಕೊಟ್ಟವ. ನಿನ್ನ ತನೂಭವರಲ್ವೇ ಮಧುಕೈಟಬರು ಮಕ್ಕಳನ್ನುವ ವ್ಯಾಮೋಹ ತೋರಿದೆಯಾ? ಇಲ್ಲ. ಲೋಕದ ಹಿತವನ್ನೇ ದೃಷ್ಟಿಯಲ್ಲಿರಿಸಿಕೊಂಡು ಅವರನ್ನಾದರೂ ಕೊಂದು ಮಧುಸೂದನ ಅನ್ನುವಂತಹ ಹೆಸರನ್ನೂ ನೀನು ಹೊಂದಿದವ. ಪರೋಪಕಾರಾರ್ಥವನ್ನೇ ಜೀವನದ ಉದ್ದೇಶವಾಗಿರಿಸಿಕೊಂಡು ಈ ತನಕ ಪ್ರಪಂಚದಲ್ಲಿ ಕೈಂಕರ್ಯವನ್ನೆಸಗುತ್ತಾ ಮುನ್ನಡೆದವ. ವೈಕುಂಠ ಲೋಕವನ್ನು ನಾನು ಸೇರಿದಂತಹ ಪ್ರಥಮದಲ್ಲಿ ನನ್ನನ್ನು ನೀನು ಒಂದೆದ್ದು ಗೌರವಿಸಲಿಲ್ಲ ಅನ್ನುವಂತಹ ಕ್ಷುಲ್ಲಕ ಕಾರಣದಿಂದ ನಿನ್ನ ಎದೆಗೆ ನಾನು ತುಳಿದೆ. ಹೌದು ಶ್ರೀಹರೇ, ನಿನಗಾದ ನೋವಲ್ಲ ಅನ್ನುವುದು ನನಗರ್ಥವಾಗುತ್ತದೆ. ಭಕ್ತ ವತ್ಸಲ ಅನ್ನುವ ಹೆಸರನ್ನೂ ನೀನು ಹೊಂದಿದವ. ಕೇವಲ ಭಕ್ತರನ್ನು ವಾತ್ಸಲ್ಯವೊಂದರ ಹೊರತುಪಡಿಸಿದ ಬೇರಾವ ಅಪೇಕ್ಷೆಯೂ ಇಲ್ಲದೆ ನೀನವರನ್ನು ಪರಿಪಾಲಿಸುತ್ತಾ ಬರುವವ. ನಿನ್ನ ಹೃದಯ ಭಕ್ತರ ಆವಾಸ ಸ್ಥಾನ. ನಿನ್ನ ಎದೆಗೆ ನಾನು ಕಾಲಿರಿಸಿದೆ ಅಂತಾದರೆ ನಿನ್ನನ್ನು ಒಪ್ಪಿದವರ, ನಿನ್ನನ್ನು ನಂಬಿದವರ ತಲೆ ಮೇಲೆ ಕಾಲಿಟ್ಟೆ ಅಂತ ಅರ್ಥ ನನಗೀಗ ಸ್ಪಷ್ಟವಾಗುತ್ತದೆ. ಆದ್ದರಿಂದಲೇ ಅಪರಾಧದ ಪ್ರಜ್ಞೆ ಬರ್ತಾ ಉಂಟು. ಏನು ಮಾಡೋಣ? ಆವೇಶಪೂರ್ಣವಾದಂತಹ ಯಾವನೇ ವ್ಯಕ್ತಿ ಸರಿಯಾದ ಪಥದಲ್ಲಿ ಕ್ರಮಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಮೂರು ಮೂರ್ತಿಗಳಲ್ಲಿ ಅವನು ಹೆಚ್ಚಿನವನು. ಪರೀಕ್ಷಿಸುವಂತಹ ಅವಕಾಶವನ್ನು ನನ್ನಲ್ಲಿ ಹೇರಿ ನನ್ನನ್ನು ದೇವಸಭೆಯಿಂದ ಕಳುಹಿಕೊಟ್ಟವರು. ನನ್ನ ಅರ್ಹತೆಗಿಂತ ಹೆಚ್ಚಿನದ್ದಾದಂತಹ ಕೆಲಸ ಆಗಿ ಹೋಯಿತು. ಆದ್ದರಿಂದಲೇ ಆವೇಶ ಬಂತು. ಶ್ರೀಹರಿ, ಈಗ ನನಗೆ ಅರ್ಥವಾಗುತ್ತದೆ. ಲೋಕದಲ್ಲಿ ಪರಮಪದವಾದಂತಹ ಔನ್ನತ್ಯವನ್ನು ಹೊಂದಬೇಕು ಅಂತಾದರೆ ಆವೇಶ ಅಲ್ಲ ಬೇಕಾದದ್ದು,
ಯಥಾರ್ಥವಾದ ದರ್ಶನ ಬೇಕಾದದ್ದು. ಲೋಕ ನೋಡುವ ಕಣ್ಣುಂಟು, ಆದರೆ ನಿನ್ನ ಬಗೆಯನ್ನು ನಿನ್ನ ನಡೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ದೃಷ್ಟಿಗಳು ನನ್ನಲ್ಲಿ ಸಾಲದೇ ಹೋಯಿತು. ಕೇವಲ ದಾರ್ಶನಿಕ ಅಂತ ಹೇಳಿಸಿಕೊಂಡ್ರೆ ಸಾಲದು, ಪ್ರಪಂಚವನ್ನು ದರ್ಶಿಸಿ ತಿಳಿಯುವಂತಹ ವಿವೇಕ ಬೇಕು ಅನ್ನುವುದು ನನಗೀಗ ಅರ್ಥವಾಗಿದೆ. ಎಷ್ಟು ಸುಲಭದಲ್ಲಿ ಹೇಳಿಬಿಟ್ಟೆ. ತವ ಚರಣವು ಕೋಮಲ, ನನ್ನ ಕಾಲು ಕೋಮಲವಾಗಿದೆ ಅನ್ನುವುದು ಅದರ ಧ್ವನಿಯಲ್ಲ ಅಂತ ನನಗೆ ಸ್ಪಷ್ಟವಾಗುತ್ತದೆ. ಮುನಿಯೇ ಅರ್ಥ ಮಾಡಿಕೋ, ನೀನು ರಭಸದಿಂದ ಹೆಜ್ಜೆ ಇಡಬೇಕಾದವನಲ್ಲ, ಕೋಮಲವಾದ ಹೆಜ್ಜೆಗಳನ್ನು ಇರಿಸಿಯೇ ಪ್ರಪಂಚದಲ್ಲಿ ವ್ಯವಹರಿಸಬೇಕಾದವ. ಇನ್ನೊಬ್ಬರಿಗೆ ನೋವು ಮಾಡುವುದಕ್ಕಲ್ಲ ನಿನ್ನ ನಡೆ ಇರಬೇಕಾದ್ದು, ನಿನ್ನ ನುಡಿ ಇರಬೇಕಾದದ್ದು ಅನ್ನುವುದನ್ನು ಪರೋಕ್ಷವಾಗಿ ನನ್ನಲ್ಲಿ ಈಗ ನೀನು ಆಡಿ ತೋರಿಸಿರುವೆ ಅನ್ನುವುದು ನನಗೆ ಅರ್ಥವಾಗಿದೆ. ಶ್ರೀಹರಿ, ನನ್ನಿಂದ ಆದ ಅಪರಾಧವನ್ನು ಮನ್ನಿಸು. ಇಲ್ಲಪ್ಪ, ತಪ್ಪೇನಾದ್ರೆ ಆವೇಶಭರಿತನಾಗಿ ನಿನ್ನಂತವನ ಎದೆಗೆ ಕಾಲಿರಿಸಿದೆ. ಮನ್ನಿಸಬೇಕು, ಮನ್ನಿಸಬೇಕು. ಇದು ದೇವಸಭೆಯಲ್ಲಿ ನನ್ನ ಪ್ರತೀಕ್ಷೆಯಲ್ಲೇ ಇದ್ದ. ಹೌದೌದೌದೌದು. ಆದಷ್ಟು ಬೇಗ ನಿರ್ಣಯಿಸಿ ಬಂದು ಉತ್ತರ ಹೇಳ್ತೇನೆ ಅಂತ ಹೇಳಿದ್ದೇನೆ. ಸಿಕ್ಕಿತಲ್ಲ? ಉತ್ತರ ಸಿಕ್ಕಿತು. ನೀನೇ ದೊಡ್ಡವ, ನೀನೇ ದೊಡ್ಡವ. ನಿನಗೆ ಪ್ರಥಮ ಹವಿಸ್ಸು. ಸೇರ್ಬೇಕಾದ ಜಾಗವನ್ನು ಸೇರಿ ಹೇಳಬೇಕಾದನ್ನು ಹೇಳಬಹುದಲ್ಲ? ಹೌದೌದು. ಹಾಗಿದ್ರೆ ನಾನು ತುಳಿದೆ ಅಂತ ಬೇಸರಿಸ ಇಲ್ಲಪ್ಪ, ಇಲ್ಲ, ಇದು ಖಂಡಿತ ನಾನಿನ್ನು ಹೆಜ್ಜೆ ಎತ್ತಬಹುದಲ್ಲ. ಧಾರಾಳ ಧಾರಾಳ ಹೋಗಿ. ಏನಾಯ್ತು ಸ್ವಾಮಿ? ಏನಾಯ್ತು ಸ್ವಾಮಿ? ವನಜನಾಭ ಮುಕುಂದ ಮುರಮರ್ದನನೇ ನಿನ್ನಯ ಮಹಿಮೆಗಳೇ ನೆನಲಿ. ಏನಾಯ್ತು? ನಿನ್ನಯ ಮಹಿಮೆಗಳ ಏನೆನಲಿ. ಕಪಟದುಳ್ ಎನ್ನ ಲಾಂಛನವನ್ನು ನೀ ಸೆಳೆದೆ. ಕಪಟದುಳ್ ಎನ್ನ ಲಾಂಛನವನ್ನು ನೀ ಸೆಳೆದೆ. ಫಣಿಶಯನ ನಾ ಐದಲಿಂತು ಮಾಧವಾದ ಶ್ರೀಹರಿ. ಶ್ರೀಹರೇ, ಶ್ರೀಹರೇ, ಈಗ ನನಗೆ ಸರಿಯಾಗಿ ಅರ್ಥವಾಯಿತು ಸ್ವಾಮಿ. ಏನದು? ವನಜನಾಭನೂ ನೀನು. ಮಮತೆಯ ಸಂಕೇತವಾಗಿ ವ್ಯಕ್ತಿಯಲ್ಲಿ ಗುರುತಿಸಲ್ಪಡುವುದು ಹೊಕ್ಕುಳವನ್ನು. ಪ್ರಪಂಚ ಸಮಸ್ತದ ಕುರಿತಾಗಿಯೂ ಸಮಾನವಾದಂತಹ ದೃಷ್ಟಿಯಿಂದ ವಾತ್ಸಲ್ಯವನ್ನು ಹರಿಯಗೊಡುವವನು ನೀನು ಅನ್ನುವುದಕ್ಕಾಗಿಯೇ ನಿನ್ನನ್ನು ವನಜನಾಭ ಅನ್ನುವ ಹಾಗೆ ಭಕ್ತರು ಚಿತ್ರಿಸಿದರು. ಶ್ರೀಹರೇ, ಪ್ರಪಂಚ ಸಮಸ್ತದ ಮೇಲೂ ಏಕಪ್ರಕಾರವಾದಂತಹ ಕರುಣಾದೃಷ್ಟಿಯನ್ನು ಹರಿಯಗೊಡುವವನು ನೀನಾದ್ದರಿಂದಲೇ ನಿನ್ನನ್ನು ವನಜಾಕ್ಷ ಅಂತ ಗುರುತಿಸಿದರು. ಆದರೆ ಇಷ್ಟನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯ ಸಾಲದೆ ನಿನ್ನ ವಕ್ಷಸ್ಥಳವನ್ನೇ ನಾನು ನೋಯಿಸಿದೆ. ನನಗೀಗ ಅರ್ಥವಾಗಿದೆ ಸ್ವಾಮಿ. ನಾನು ಬರುವಾಗ ಹಾವಿನ ಮೇಲೆ ನೀನು ಮಲಗಿದ್ದು ನಿದ್ದೆ ಬಂದವನಂತೆ ನಟಿಸಿದ್ದು ಅನ್ನುವುದು ನನಗೀಗ ಅರ್ಥವಾಗುತ್ತಾ ಇದೆ. ಹೇಗೆ? ದೇವಸಭೆಯಲ್ಲಿ ಸರ್ವ ಮುನಿಮಧ್ಯದಲ್ಲಿ ತ್ರಿಮೂರ್ತಿಗಳನ್ನು ಪರೀಕ್ಷಿಸುವಂತಹ ಕಾರಣಕ್ಕಾಗಿ ನಾನು ನಿಯುಕ್ತನಾದದ್ದು ಒಂದೇ ಒಂದು ಉದ್ದೇಶದಿಂದ. ಬೇಕಾದಲ್ಲಿಗೆ ಬೇಕಾದಾಕ್ಷಣ ಸೇರಬಲ್ಲಂತಹ ಗಮನ ಸಾಮರ್ಥ್ಯವನ್ನು ನಾನು ಹೊಂದಿದವ ಅನ್ನುವ ಒಂದೇ ಕಾರಣದಿಂದ. ನನ್ನ ಪಾದದ ತಳಭಾಗದಲ್ಲಿರುವಂತಹ ಕಣ್ಣಿನ ಮೂಲಕವಾಗಿ ಆ ವಿಶಿಷ್ಟವಾದಂತಹ ಶಕ್ತಿಯನ್ನು ನಾನು ಹೊಂದಿದ್ದೆ. ಆದರೆ ಈಗ ಇಲ್ಲಿಂದ ಹೊರಡ್ತೇನೆ, ದೇವಸಭೆಯನ್ನು ಸೇರ್ತೇನೆ ಅಂತ ನಾನು ಸಂಕಲ್ಪ ಮಾಡಿದರೂ ಇಟ್ಟಲ್ಲಿಂದ ಹೆಜ್ಜೆ ಕೀಳ್ಲಿಕ್ಕಾಗೋದಿಲ್ಲ. ಹಾಗಿದ್ರೆ ಏನಿದರ ಅರ್ಥ ಅಂತ ನೋಡಿದರೆ ನನ್ನ ಪದಲಾಂಛನವನ್ನೇ ನೀನು ಸೆಳೆದಿರುವೆ. ಶ್ರೀಹರಿ, ಶ್ರೀಹರಿ, ಕಪಟದೊಳೆನ್ನ ಲಾಂಛನವನ್ನು ನೀ ಸೆಳೆದೆ.
ಅದಕ್ಕೆ ಭೃಗುಲಾಂಛನ ಅಂತಲೇ ಹೆಸರು. ಅಂದ್ರೆ ನನ್ನ ಕಾಲಿನಲ್ಲೇ ಇರುವುದು, ಬೇರೆ ಯಾವ ಮುನಿಯ ಕಾಲಿನಲ್ಲಿಯೂ ಇಲ್ಲ. ಸ್ವಾಮಿ, ಅದನ್ನೊಂದನ್ನು ನೀನು ಕೊಡದೇ ಇದ್ರೆ ನನಗೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗುವುದಿಲ್ಲ. ನಾನು ಎಲ್ಲಿಂದೆಲ್ಲಿಗೆ ಹೋಗಬೇಕು? ಅವಕಾಶ ಹೇಗೆ? ಈಗ ನಾನೇ ಅದನ್ನು ತೆಕ್ಕೊಳ್ತಿದ್ರೆ ಕೊಡಬಹುದಿತ್ತು. ನನ್ನ ಎದೆಗೆ ನೀವೇ ಕಾಲಿಟ್ಟದ್ದರಿಂದ ಅದು ಅಲ್ಲಿಯೇ ಕೀಳಿಸಲ್ಪಟ್ಟಿದೆ, ಬಿಟ್ರೆ ನಾನು ತೆಕ್ಕೊಂಡದ್ದೇನು ಬಂತು? ಈಗ ಅಲ್ಲಿದ್ದದನ್ನು ಮತ್ತಿಲ್ಲಿಗೆ ಬರುವಾಗ ಅನುಗ್ರಹ ಮಾಡ್ಲಿಕ್ಕೆ ಆಗುದಿಲ್ವೇ? ನನಗಾದರೂ ಅದನ್ನು ತೆಗೆಯುವುದಕ್ಕೇನು ಬರುವುದಿಲ್ಲ, ಅದು ಸ್ಥಿರವಾಗಿ ಅಲ್ಲಿ ನಿಂತಿದೆ. ಅಲ್ಲಿಗೆ ಹೋದದ್ದಲ್ಲಿಗೆ ಮತ್ತೆ ಹಿಂದೆ ಬರ್ಲಿಕ್ಕಿಲ್ಲ. ಇಲ್ಲ, ಅಲ್ಲಿ ಸ್ಥಿರವಾಗಿ ಉಳಿಯುತ್ತದೆ. ಹೌದು ಸ್ವಾಮಿ, ನಿನ್ನ ಲೀಲೆ ಇದು ಒಳ್ಳೆಯದು, ನನಗೆ ಅರ್ಥವಾಯಿತು. ಆದ್ರೂ ಒಂದಿದೆ, ನಾನಿನ್ನು ಬೇಕೆಂದಲ್ಲಿಗೆ ಹೋಗುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಇಲ್ಲಿಂದ ದೇವಲೋಕ ಸೇರುವುದಕ್ಕೆ ನಿಮಗೆ ವ್ಯವಸ್ಥೆ ಇದೆ. ನಮಿಸಿದದ ಭೃಗುಮುನೀಶನಾದ ನೀವು ಹರಿಯು ಸಂತೈಸಿ ಸಮಾಧಾನವನ್ನು ತಾಳಿ ವಿನತೆಯಣುಗನ ಪೆಗಲ ನೇರಿಸಿ ಅವನ ಹೆಗಲೇರಿ ವಿನತೆಯಣುಗನ ಪೆಗಲ ಏರಿಸಿ ಬಳಿಕ ಕಳುಗಿಸಿದ ಹರಿಯು ಸಂತೈಸಿ ಭೃಗು ಮುನೀಶನ ಭೃಗುಮುನಿಯೇ, ಶ್ರೀಹರಿ ತಮ್ಮ ಅಂತರಾಳದಿಂದ ಒದಗಿ ಬಂದಂತಹ ಮಾತುಗಳನ್ನೆಲ್ಲ ಅರ್ಥ ಮಾಡಿದ್ರೆ ಈ ಕಾಲಕ್ಕೆ ಮಾತು ಬರುವಂತಹ ಜಾಗ ಶುದ್ಧವಾಗಿದೆ ಅಂತ ನನಗೆ ಅರ್ಥ ಆಗಿದೆ. ಹಾಗಾದ್ರೆ ಶುದ್ಧಗೊಳ್ಳುವುದಕ್ಕೆ ಏನು ಕಾರಣ ಎನ್ನುವುದನ್ನು ವಿವೇಚಿಸಿದಾಗ ಇಲ್ಲಿ ನಡೆದಿರುವಂತಹ ಕಾರ್ಯಕಾರಣಗಳೇ ಅದಕ್ಕೆ ಬುನಾದಿ. ದೇವರು ಯಾವುದೋ ಒಂದು ವಸ್ತುವನ್ನು ಸೆಳೆಯುತ್ತಾನೆ ಅಂತಾದ್ರೆ, ಅಲ್ಲ ದೇವರಲ್ಲಿಗೆ ಮುಟ್ಟಬೇಕಾದಂತಹ ವಸ್ತು ಮುಟ್ಟುತ್ತದೆ ಅಂತಾದ್ರೆ, ಸರ್ವವ್ಯಾಪಕನಾದಂತಹ ಭಗವಂತ ಪ್ರತಿಯೊಂದು ಕಾರ್ಯಗಳಿಗೂ ಮಾಪನ ಸ್ವರೂಪನಾಗಿರ್ತಾನೆ ಎನ್ನುವುದು ಸ್ಪಷ್ಟ. ದೇವರ ಇಚ್ಛೆ ಇಲ್ಲದೆ ಈ ಲೋಕದಲ್ಲಿ ಯಾವ ಕೆಲಸವೂ ಆಗುವುದಿಲ್ಲ. ಹಾಗೆಂದು ಜೀವರಾದವರಿಗೂ ಕೆಲವೆಲ್ಲ ಕರ್ತವ್ಯಗಳಿರ್ತಾವೆ. ನಮ್ಮಲ್ಲಿ ಇರುವುದೆಷ್ಟು, ಅದನ್ನು ಎಲ್ಲಿಗೆಲ್ಲ ನಾವು ವಿನಿಯೋಗಿಸಿಕೊಳ್ಳಬಹುದು, ಹೇಗೆಲ್ಲ ಬಳಸಿಕೊಂಡ್ರೆ ಅದರಲ್ಲಿ ಬರಬಹುದಾದಂತಹ ಲಾಭ ನಷ್ಟಗಳೇನು ಎನ್ನುವುದನ್ನು ವಿವೇಚಿಸುವಂತಹ ಜ್ಞಾನ ಸಾಮರ್ಥ್ಯ ಮನುಷ್ಯನಿಗೂ ಉಂಟಲ್ಲ. ಅದನ್ನು ಯೋಚಿಸುವಲ್ಲಿ ನೀವು ಸ್ವಲ್ಪ ತಪ್ಪಿದಿರಿ. ಆ ಕಾರಣ ನಿಮ್ಮಲ್ಲಿದ್ದಂತಹ ಸೊತ್ತು ನನ್ನನ್ನೇ ಸೇರಿತು. ಲೋಕವನ್ನು ಕಾಣುವ ಅಥವಾ ನೀವು ಇಚ್ಛಿಸಿದಲ್ಲಿಗೆ ಗಮಿಸುವಂತಹ ಲಾಂಛನ ನಿಮ್ಮ ಕಾಲಲ್ಲಿತ್ತು. ಹೌದು, ಆ ಜ್ಞಾನದ ಕಣ್ಣು ಎನ್ನುವುದುಂಟಲ್ಲ, ಕಾಲಡಿಯಲ್ಲಿ ಇರಬಾರದು ಋಷಿಗಳೇ. ಕಾಲಡಿಯಲ್ಲಿ ಅಂತಹ ಜ್ಞಾನದ ಕಣ್ಣು ಉಂಟು ಅಂತಾದ್ರೆ ಅದು ಕಾಲ ಕೆಳಗೆಯೇ ನೋಡುವುದು ಬಿಟ್ಟರೆ ಪ್ರಪಂಚವನ್ನು ವಿಶಾಲವಾಗಿ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದ್ರೆ ಅಂತಹ ಲಾಂಛನವನ್ನು ನೀವು ಕಾಲಡಿಯಲ್ಲಿಟ್ಟುಕೊಳ್ಳುವುದು ಸರಿಯಲ್ಲ. ಅದು ನಿಮ್ಮ ಅಂತರಂಗಕ್ಕೆ ಬರಬೇಕು ಎನ್ನುವುದಕ್ಕಾಗಿ ಇಷ್ಟೆಲ್ಲ ವ್ಯವಸ್ಥೆಯಾದದ್ದು. ನನ್ನ ಎದೆಯಲ್ಲಿ ಅದು ಕೀಳಿಸಲ್ಪಟ್ಟರೂ ಪ್ರಪಂಚದಲ್ಲಿ ಅದನ್ನು ನನ್ನ ಕಣ್ಣು ಅಂತ ಹೇಳುವುದಿಲ್ಲ. ಅದು ಭೃಗುಲಾಂಛನವೆಂದೇ ಖ್ಯಾತನಾಮವಾಗ್ತದೆ. ಲೋಕಕ್ಕೆ ಇದರಿಂದ ಒಂದು ಪಾಠವೂ ಆಯಿತು. ಭೃಗುಲಾಂಛನ ವಿಷ್ಣುವಿನ ಎದೆಯನ್ನು ಸೇರುವುದಕ್ಕೆ ಕಾರಣ ಏನು? ಈ ಕತೆ ಬರ್ತದೆ. ಆಗ ಅವರಿಗೆ ನೋಡಿಕೊಳ್ಳುವುದಕ್ಕೆ ಒಂದು ದರ್ಪಣವಾಗ್ತದೆ. ಅವರ ಜೀವನವನ್ನು ದರ್ಶಿಸುವುದಕ್ಕೆ ಒಂದು ಕೈಗನ್ನಡಿ ಆಗ್ತದೆ. ಅದು ನೀವು ಲೋಕವನ್ನು ಕಾಣುವುದಕ್ಕೂ ಒಂದು ಕನ್ನಡಿ, ಲೋಕ ನಿಮ್ಮನ್ನು ತಿಳಿಯುವುದಕ್ಕೂ ನೀವೊಂದು ಮಾಧ್ಯಮ. ಭೃಗು ಲಾಂಛನ ಕಾಣುವವರ ಕಣ್ಣಿಗೆ ಭೃಗು ಲಾಂಛನವಾಗಿಯೇ ಇರಲಿ. ನೋಡುವಂತಹ ಸಾಮರ್ಥ್ಯ ಯಾರಿಗುಂಟು ಅವರಿಗೆ ಭೃಗು ಲಾಂಛನವನ್ನು ನೋಡಿ ತಮ್ಮ ಜೀವನವನ್ನು ತಿದ್ದಿಕೊಳ್ಳುವುದಕ್ಕೂ ಒಂದು ಅವಕಾಶ ಆಯಿತು. ಸರಿ ಸ್ವಾಮಿ, ದೃಷ್ಟಿಪೂತಂ ನಸೇತ್ಪಾದಂ ಅಂತ ಒಂದು ಮಾತುಂಟು. ಹೌದು, ಆಲೋಚನೆ ಮಾಡಿಯೇ ಹೆಜ್ಜೆ ಇಡಬೇಕು. ಹೌದು, ಪಾದ ಊರುವುದಕ್ಕಿಂತ ಮೊದಲೇ ದೃಷ್ಟಿಯನ್ನಲ್ಲಿ ಊರಬೇಕು. ಕಾಲಡಿಯಲ್ಲೇ ಕಣ್ಣಿದ್ರೂ ನಡೆಯುವವ ಎಡವುತ್ತಾನೆ ಅನ್ನುವುದಕ್ಕೆ ನನ್ನ ಜೀವನವೇ ದೃಷ್ಟಾಂತವಾಯಿತು. ಇರ್ಲಿಕ್ಕೆ ಪಾದದ ಅಡಿಯಲ್ಲೇ ಕಣ್ಣುಂಟು, ಆದ್ರೆ ನೋಡಬೇಕಾದ್ದನ್ನು ನೋಡ್ಲಿಲ್ಲ. ನಾನು ಇರಿಸಬಾರದಲ್ಲಿಗೆ ಹೆಜ್ಜೆ ಇರಿಸಿದೆ. ಒಂದು ವಿಧದಿಂದ ನನ್ನ ಗರ್ವಕ್ಕೂ ಅದು ಕಾರಣವಾಗಿತ್ತು. ಅದು ಹೋದ ಮೇಲೆ ನನಗೊಂದು ವಿಧದ ನೆಮ್ಮದಿಯೇ ಆಗಿದೆ. ಈಗ ಜೀವನೋತ್ಕರ್ಷವನ್ನು ಸಾಧಿಸಿಕೊಳ್ಳುವಲ್ಲಿ ಆತ್ಮೋನ್ನತಿಯನ್ನು ಹೊಂದುವಂತಹ ನಿರ್ಣಯದಿಂದ ವೈರಾಗ್ಯ ಜೀವನವನ್ನು ಅವಲಂಬಿಸಿ ಬದುಕನ್ನು ನಡೆಸುತ್ತಿರುವವನು ನಾನು. ನನ್ನಂತವನಿಗೆ ಯಾವ ಕಾರಣಕ್ಕೂ ಗರ್ವ ಸಲ್ಲದು. ಅದು ಹೋದ ಮೇಲೆ ಈಗ ಮೊದಲನ ಹಾಗಿಲ್ಲ. ನಾನು ತುಂಬಾ ಇಳಿದಿದ್ದೇನೆ. ಆದ್ರೊಂದು, ಇಲ್ಲಿಂದ ನಾನು ಹೇಗೆ ಹೋಗಲಿ ಅನ್ನುವಲ್ಲಿ ಎರಡು ಕಾರಣ. ಹೇಗೆ? ಒಂದು, ಕಣ್ಣಿಲ್ಲದೆ ಇದ್ದದ್ದರಿಂದ ಹೇಗೆ ಹೋಗಲಿ ಅಂತ, ಮತ್ತೆ ಇಂಥ ಜಾಗ ಬಿಟ್ಟು ಹೇಗೆ ಹೋಗಲಿ.
ವೈಕುಂಠಕ್ಕೆ ಬಂದ ಮೇಲೆ ಹಿಂದೆ ಹೋಗುವಂತ ಯಾಕೆ? ಮುನಿಪೋತ್ತಮ, ಇಲ್ಲೇ ನಿಲ್ಲಬೇಕು ಎನ್ನುವಂತಹ ಸಂಕಲ್ಪದಲ್ಲಿ ನೀವು ಬರ್ತಿದ್ರೆ, ನಿಲ್ಲಬೇಕು ಎನ್ನುವಂತಹ ವ್ಯವಸ್ಥೆಯಲ್ಲೇ ನಿಮ್ಮ ಕಾಯಕ ಇಲ್ಲಿವರೆಗೆ ಸಾಗ್ತಿದ್ರೆ, ಇಲ್ಲಿಂದ ನಾನು ಕಳಿಸ್ಲಿಕ್ಕೂ ಇಲ್ಲ ಆಯ್ತು, ನೀವು ಹೋಗುವುದು ಬೇಡ ಇತ್ತು. ಇಲ್ಲಿ ಹೋಗ್ಲಿಕ್ಕೆ ಬಂದವ ನಾನು, ಆದ್ದರಿಂದ ನಿಲ್ಲುವ ಹಾಗಿಲ್ಲ. ಇಲ್ಲ, ಆದ್ದರಿಂದ ಹೋಗಿ ಮುಟ್ಟುವ ಜಾಗಕ್ಕೆ ನಾನು ಹೇಗೆ ಹೋಗಲಿ? ಇನ್ನು ಅದಕ್ಕೊಂದು ಉತ್ತರ ಬೇಕು. ವ್ಯವಸ್ಥೆ ಉಂಟು ಸ್ವಾಮಿ. ಬಂದವರನ್ನೆಲ್ಲ ನಿಲ್ಲಿಸಿಕೊಳ್ಳುವುದಕ್ಕೆ ಇಲ್ಲಿ ವ್ಯವಸ್ಥೆಯೂ ಅಷ್ಟಿಲ್ಲ, ಮತ್ತೆ ನಿಲ್ಲುವುದಕ್ಕೆ ಅವಕಾಶ ಇಲ್ಲದವರನ್ನು ನಿಲ್ಲಿಸಿಕೊಳ್ಳುವ ಮನೋಭಾವವು ನನ್ನದಲ್ಲ. ನನ್ನ ವಾಹನ ಇದ್ದಾನಲ್ಲ ಗರುಡ, ಬಹಳ ವೇಗದಿಂದ ಸಂಚಾರ ಮಾಡುವವ, ಎಲ್ಲಿ ಬೇಕಾದರೂ ಗಮಿಸಬಲ್ಲವ. ಅವ ನಿಮ್ಮನ್ನು ಹೆಗಲ ಮೇಲೇರಿಸಿ ಅಥವಾ ನೀವವನ ಹೆಗಲ ಮೇಲೆ ಕುಳಿತು ಇಂತಹ ಜಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸಾಕು. ಏನು ಸ್ವಾಮಿ ಇದು, ಏನು ಸ್ವಾಮಿ? ಮತ್ತೆ ನಾನು ಕುಳಿತವ ನನ್ನ ದೇಹವೇ ಇರ್ತದೋ ಇಲ್ವೋ? ನಿನ್ನ ಎದೆಗೆ ಕಾಲಿಟ್ಟಿದ್ದರಲ್ಲೇ ಕಾಲ್ನಡಿಯ ಕಣ್ಣು ಹೋಯ್ತು, ಇನ್ನು ಗರಡನಲ್ಲಿ ಕೂತ್ರೆ ಮೃಗುವೇ ಇಲ್ಲ ಅಂತ ಆದೀತು. ಯಾಕೆ? ನೀನೇ ಏರುವ ವಾಹನ ಏರಿ ನಾನು ಹೋದ್ರೆ ಊರಿನವರು ಕಲ್ಲು ಹೊಡಿಲಿಕ್ಕಿಲ್ವ ನನಗೆ? ಇಲ್ಲ ಸ್ವಾಮಿ, ಅದು ನಾನು ಕೂತ್ರೆ ಮಾತ್ರ ನನ್ನನ್ನು ಗುರುತಿಸುವ ಜನ ಇದ್ದಾರೆ. ನಾನು ಹೋಗುವ ವಾಹನದಲ್ಲಿ ನಾನೇ ಹೋಗಬೇಕು ಅಂತ ಏನೂ ಇಲ್ಲ, ನಾನು ಯಾರನ್ನು ಬೇಕಾದರೂ ಕಳಿಸಬಹುದು. ಅರ್ಥವಾಯಿತು ಸ್ವಾಮಿ, ನಿನ್ನ ವಿಶಾಲ ದೃಷ್ಟಿಕೋನ ನನಗೀಗ ಸ್ಪಷ್ಟವಾಗಿದೆ. ಭಕ್ತರಿಗಾಗಿ ತನ್ನನ್ನು ತಾನು ತೆತ್ತುಕೊಂಡವನು ತನ್ನ ವಾಹನದ ಮೂಲಕವಾಗಿ ಭೃಗುವನ್ನು ದೇವಸಭೆಗೆ ಕಳಿಸಿಕೊಡ್ತಾನೆ ಅಂತಾದ್ರೆ, ಭಕ್ತೋದ್ಧರಣದಲ್ಲಿ ತನ್ನನ್ನು ತಾನಿಷ್ಟು ನಿಸ್ಪೃಹನಾಗಿ ತೊಡಗಿಸಿಕೊಂಡಿದ್ದಾನೆ ಅನ್ನುವುದನ್ನು ನಾನು ವಿವರಣೆ ಮಾಡಬೇಕಾದಿಲ್ಲ. ನಾನು ಗರುಡನೇರಿ ಹೋದ್ರೆ ಗೊತ್ತಾಗ್ತದೆ ಅವರಿಗೆ ಶ್ರೀಹರಿಯ ಸರ್ವೋತ್ತಮತ್ವ. ನನ್ನನ್ನು ಹೊತ್ತವರನ್ನು ನಾನು ಹೊರ್ತೇನೆ, ಗರುಡನನ್ನು ನಾನು ಏರ್ತೇನೆ. ಆದ್ರೆ ಆದಿಕೂರ್ಮನಾಗಿ ನಾನು ಈ ಪ್ರಪಂಚವನ್ನೇ ಹೊತ್ತಿದ್ದೇನೆ. ನನ್ನನ್ನು ಯಾರೆಲ್ಲ ಪೂಜಿಸ್ತಾರೆ ಅಂತವರನ್ನೆಲ್ಲ ತಲೆ ಮೇಲೆ ನಾನು ಇಟ್ಟುಕೊಂಡಿದ್ದೇನೆ ಎನ್ನುವುದೇ ಅರ್ಥ ಆಗ್ತದಲ್ಲ. ಸರಿ ಸರಿ, ನಿನ್ನ ಹಿರಿತನವನ್ನು ಒಪ್ಪಿಕೊಂಡೆ. ಶರಣು, ನಮೋ ನಮಃ. ಹೋಗಿ ಬನ್ನಿ, ಒಳ್ಳೆ ಶುಭವಾಗಲಿ. ಗರುಡ ಸಿದ್ಧನಾಗಿದ್ದಾನಲ್ಲ? ಧಾರಾಳ, ಬರ್ತೇನೆ. ಹೋಗಬಹುದು. ಪರಿಗಿದುದಿದರೆಲ್ಲ ಶರದಿ ಸಂಜಾತೆ ವರದಳು ಪತಿಯೊಳು ಪರಮ ಸಚ್ಚರಿತೆ. ವರದಳು ಪತಿಯೊಳು ಪರಮ ಸಚ್ಚರಿತೆಯೇ. ಎರೆಯ ನಾನೇ ನಿಂಬಿ ಚರಣ ಪೂಜಿಪೆನು, ಎರೆಯ ನಾನೇ ನಿಂಬಿ ಚರಣ ಪೂಜಿಪೆನು. ವರುಣನಿಂದು ಭಾವಿಸಿರುವ ಭೂಸುರನು ಏನು ಹೇಗಾಗುವುದು? ಇದು ಒಂದು ನಾಟಕವಾ? ಲಕ್ಷ್ಮೀ, ನಾನೊಂದು ನಾಟಕ ಮಾಡ್ತೇನೆ, ನಿನಗೆ ಪಾತ್ರದ ಅವಕಾಶ ಇಲ್ಲ, ಕಣ್ತುಂಬ ಕಾಣಬಹುದು ಅಂತ ಹೇಳಿದ್ರಲ್ಲ. ನಿಮ್ಮ ಚರಣ ಸೇವೆಯಲ್ಲಿ ನಾನಿರುವಾಗ ಏನು ಪ್ರಕರಣ ನಡೆದು ಹೋಯಿತು? ಏನಾಯ್ತು ಇಲ್ಲಿ? ನಾಟಕದಲ್ಲಿ ನಿನಗೆ ಮಾತಾಡ್ಲಿಕ್ಕಿಲ್ಲ, ನೀನು ತುದಿಯಿಂದ ಕಡೆಯವರೆಗೆ ಇರುವುದು. ಹಾಗಾಗಿ ನಾನು ವ್ಯವಧಾನದಲ್ಲಿ ಕುಳಿತುಕೊಂಡದಿಷ್ಟೊತ್ತು ಮಾತಾಡ್ಲಿಕ್ಕಿಲ್ವಲ್ಲ ಅಂತ. ಮತ್ತೆ ಯಾಕೆ ತಾಳ್ಮೆ? ಅವಕಾಶ ಇದ್ದಿದ್ರೆ ಆವಾಗ್ಲೇ ಮಾತಾಡ್ತಾ ಇದ್ದೆ. ತಾಳ್ಮೆಯ? ಯಾರಿಗೆ ತಾಳ್ಮೆ? ನಿನಗೆ ಹೇಗೆ ಸಹಿಸಿಕೊಳ್ಳಿ ಹೇಳಿ ನಾನು? ಏನಾಯ್ತು ಇಲ್ಲೀಗ? ಏನಾಯ್ತು? ನಿಮ್ಮ ಚರಣ ಸೇವೆ ಬಹಳ ನಾನು ಮಾತ್ರ ಮಾಡುವುದಲ್ಲ, ಮತ್ತೆ ಅದೆಷ್ಟೋ ಮಂದಿ ಮಾಡ್ತಾರೆ. ಹೌದು. ಹಾಗಿರುವಾಗ ಇಲ್ಲಿ ಏನಾಯಿತು? ಏನು ಹೂ ಹೂ ಅಂತಿರಲ್ಲ, ಏನು ಗೊತ್ತಿಲ್ಲದವರ ಹಾಗೆ ಬಂದಂತ ಭೃಗುಮುನಿ ಏನು ಮಾಡಿದ? ಮಲಗಿ ನಿದ್ರಿಸುವಂತ ನಿಮಗೆ ಎಡಗಾಲಿನಿಂದ ನಿಮ್ಮ ವಕ್ಷಸ್ಥಳವನ್ನು ತುಳಿದ. ಯಾವುದೋ ಒಂದು ಕಾಲಲ್ಲಿ ತುಳಿದ. ಹೀಗೆ ಮಾಡಬಹುದಾ? ಅದವನಲ್ಲೇ ಕೇಳಬೇಕಷ್ಟೇ, ಅವನಲ್ಲೇ ಕೇಳಬೇಕು. ಕೇಳುವುದಲ್ಲ, ತುಳಿದದ್ದು ನಿಮಗಾದ್ರೂ ನೋವು ನನಗಾಯ್ತು. ಎಲ್ಲ ಅದು ಹೇಗೆ? ಕಾರಣ ಇದೆ. ಹೀಗಾಯ್ತಲ್ಲ. ಹರಿಯೇ
ಪವಿತ್ರವಾಯಿತು ಅದರಿಂದ ಹರಿಯೇ ಕೇ ಅಪವಿತ್ರವಾಯಿತು ಅದರಿಂದ ಮುನಿಯುದ ಪರಮ ಪಾವನ ವಕ್ಷ ಸ್ಥಳ ಮುನಿಯುದ ಹರಿಯೇ ಅಪವಿತ್ರವಾಯ್ತದರಿಂದ ಇರಲಾರೆ ಆಡಿಕೊಂಡವ ಮಾನವಿದನು ಇರಲಾರೆ ತಾಳಿಕೊಂಡವ ಮಾನವಿದನು ತೆರಳಿನ ಕರವೀರಪುರದುಳಿರುವೆನು ತೆರಳಿನ ಕರವೀರಪುರದುಳಿರುವೆನು ಹರಿಯೇ ಕೇಳೋ ಭೃಗುಮುನಿ ನಿಮಗೆ ತುಳಿದದ್ದೆಲ್ಲಿಗೆ? ಎದೆಗೆ. ಎದೆಗೆ? ಹೌದು. ತುಳಿದದ್ದು ನಿಮ್ಮ ಎದೆಗಾದ್ರೂ ಆ. ಪೆಟ್ಟು ತಾಗಿದ್ದು ನನಗೆ, ನೋವಾಗಿದ್ದು ನನಗೆ. ಅವನ ಕಾಲ್ ತಾಗಿದ್ದು ನನ್ನ ಎದೆಗೆ, ನೋವಾದದ್ದು ನಿನಗೆ ಅಂತ ಹೇಳಿದರೆ ನನಗೆ ಅದು ಅರ್ಥ ಆಗುವುದಿಲ್ಲ. ಎದೆ ನಿಮ್ಮದಾಗಿರ್ಬಹುದು ಸ್ವಾಮಿ. ಅಲ್ಲಿ ಇದ್ದವಳು ಯಾರು ಹೇಳಿ? ಯಾರು? ನಾನು. ಈ ಹಿಂದೆ ಸಮುದ್ರ ಮಥನದಲ್ಲಿ ನಾನು ಹುಟ್ಟಿದಂತಹ ಸಂದರ್ಭದಲ್ಲಿ ದಿಕ್ಕೇ ತೋಚದಂತಹ ಸಮಯದಲ್ಲಿ ನಿಮ್ಮ ಕೊರಳಿಗೆ ಸುಮಮಾಲೆಯನ್ನು ಹಾಕಿದೆ. ಲಕ್ಷ್ಮೀ ನಿನ್ನ ಆಶಯ ಏನಿದೆ ಅಂತ ಕೇಳಿದಾಗ ನಿಮ್ಮ ವಕ್ಷಸ್ಥಳದಲ್ಲಿ ನನಗೆ ಸ್ಥಾನವನ್ನು ಕೊಡಿ ಅಂತಾಗ ಕೊಟ್ಟವರು ನೀವು. ಅಲ್ಲಿ ನೆಲೆಸಿದವಳು ನಾನು. ಅಂತ ಪವಿತ್ರವಾದಂತ ವಕ್ಷಸ್ಥಳಕ್ಕೆ ಭೃಗುಮುನಿ ತುಳಿದ. ಇದರಿಂದ ಅಪಮಾನವಾಯಿತು ನನಗೆ, ಇದರಿಂದ ನೋವಾಯಿತು ನನಗೆ. ಇಷ್ಟ ಅಪಮಾನ ಆದ ಮೇಲೆ ನಾನು ಈ ಸ್ಥಳದಲ್ಲಿ ಇರ್ತೇನಂತ ಭಾವಿಸಿಕೊಂಡ್ರೆ ನೀವು? ಇಲ್ಲಿ ಬಾ. ಏನು? ಎದೆ ನನ್ನದ್ದು. ಹೌದು. ಮನೆ ನಿನ್ನದ್ದು. ಈಗ ನಿನಗೆ ಆ ಮನೆಯನ್ನು ಮಾಡಿಕೊಟ್ಟವ ಯಾರು? ನೀವೇ. ಅವ ತುಳಿದದ್ದು ಯಾರಿಗೆ? ನಿಮಗೆ. ಮಾತಾಡಬೇಕಾದ್ದು ಯಾರಿಲ್ಲಿ? ಯಾರು? ನಾನು. ಇಲ್ಲ, ನಾನೇ ಮಾತಾಡ್ಲಿಲ್ಲ ಅಂತೆ ಮತ್ತೆ ನಿನಗೆ ಸಿಟ್ಟು ಬರುವುದು? ನೀವು ಮಾತಾಡದೆ ಸುಮ್ಮನೆ ಇರಬಹುದು, ನಿಮಗೇನು ಸಿಟ್ಟು ಬಾರದೆ ಇರಬಹುದು. ನನಗೆ ಸ್ವಾಭಿಮಾನ ಎನ್ನುವುದು ನನಗಿದೆ. ಹೌದು. ನಿನಗೆ ನಿನ್ನದ್ದು ಎನ್ನುವುದೇ ಇಲ್ಲವಲ್ಲ. ಯಾಕೆ? ನನ್ನ ಎದೆ ಎನ್ನುವ ಗೂಡಿನ ಮನೆಯಲ್ಲಿದ್ದವಳು ನೀನು. ಅದೇ ನನ್ನ ಮನೆ ಅಂತ ಭಾವಿಸಿದವಳು ನಾನು. ನನ್ನ ಮನೆಗೆ ಅವ ತುಳಿಲಿಕ್ಕೆ ಮುಂದಾದ ಅಂತ ಆದ್ರೆ ಇಂಥ ಸ್ಥಳದಲ್ಲಿ ನಾನು ಖಂಡಿತ ಇರಲಾರೆ. ನಾನು ಹೋಗ್ತೇನೆ. ಎಲ್ಲಿಗೆ? ಎಲ್ಲಿಗ? ಗಂಡನ ಮನೆ ಬಿಟ್ಟು ಹೆಂಡತಿ ಹೋದ್ರೆ ಅವಳಿಗೆ ಮರ್ಯಾದೆ ಇಲ್ಲ. ಮತ್ತೆ ಸಿಗುತ್ತದೆ. ಎಲ್ಲೆಲ್ಲಿಗೂ ಹೋಗುವುದಲ್ಲ, ಮತ್ತೆ ನಮ್ಮವರೇ ಇದ್ದಾರೆ. ಯಾರು ಅಂದ್ರೆ? ಒಂದು ಕಾಲದಲ್ಲಿ ಸಮುದ್ರದ ತಡಿಯಲ್ಲಿ ಅಷ್ಟು ಮಂದಿಗಳಿದ್ರು, ನಿನ್ನ ಕಣ್ಣಿಗೆ ಯಾರೂ ಬೀಳಲಿಲ್ಲ. ನಾನೇ ಆಗ್ಬೇಕು ಅಂತ ಅಷ್ಟು ಮಂದಿಗಳಲ್ಲಿ ನನ್ನನ್ನೇ ಆರಿಸಿದವಳು ನೀನು. ಹೌದು. ಈಗ ಹೇಳ್ತೀನಿ, ನನಗೂ ಇದ್ದಾರೆ ಜನ ಅಂತ. ಯಾರಿದ್ದಾರೆ? ಭಕ್ತ ವೃಂದದವರು ಇದ್ದಾರೆ. ಅದೇ ನೀವೆಲ್ಲ ಹೆಸರಿಗೆ ಬರ್ಲಿಕ್ಕೆ ಒಂದೊಂದು ಜಾಗವನ್ನು ಆಯ್ಕೆ ಮಾಡ್ತೀರಿ. ಯಾಕೆ? ಅಲ್ಲಿ ಕೂತಿ ಏನಾದ್ರೂ ಸಂಪಾದನೆ ಮಾಡಿದ್ರೆ ಮಾಡಿದ್ದೇ ನಮ್ಮದ್ದು ಅಂತ ಹೇಳಿ ಇದ್ದ ಜಾಗವನ್ನು ಬಿಟ್ಟು ಅದನ್ನೇ ಹಿಡ್ಕೊಳ್ತೀರಿ. ಹಾಗಲ್ಲ, ಭೂಲೋಕದ ಕರವೀರಪುರದಲ್ಲಿ ನನ್ನ ಭಕ್ತರಿದ್ದಾರೆ, ನಾನಲ್ಲೇ ಇರ್ತೇನೆ. ಅಲ್ಲಿಗೆ ಹೋಗ್ತೀಯಾ? ಹೌದು. ಏನಿಕ ಒಳ್ಳೇದಲ್ಲ. ನಾನು ಹೋಗ್ತೀನಿ ಅಂತ ಹೇಳಿದ್ದಲ್ಲ. ಏನೋ ಕರೀತಾರೆ ಅವರು. ಅಲ್ಲಿ ಸ್ಥಿರವಾದ ಜಾಗ ನಿನಗೆ ಸಿಕ್ಕುವುದು ನಾನು ಸಹಿಸಿಕೊಳ್ಳುವುದಿಲ್ಲ. ಲಕ್ಷ್ಮಿ, ಇಷ್ಟ ಅಪಮಾನ ಅವಮಾನ ಆದ್ಮೇಲೆ ನಾನು ಇರ್ತೇನೆ ಅಂತ ಭಾವಿಸಿಕೊಂಡ್ರೆ ಗಂಡ ಹೆಂಡತಿಯ ವಿಷಯ. ಹೌದು. ಸಂಸಾರದಲ್ಲಿ ಬರುವಂತದ್ದೇ, ಅದೆಲ್ಲ ದೊಡ್ಡ ಸಂಗತಿ ಅಲ್ಲ. ನೀವು ಹಾಗೆ ಭಾವಿಸಿಕೊಂಡು ಒಂದು ಸಲ ಸಿಟ್ಟು ಬಂದು ಬಾವಿಗೆ ಹಾರಿದ್ರೆ ಮತ್ತೆ 7 ಸಲ ಸಿಟ್ಟು ಬಂದ್ರು ನಾನು ಯೋಚನೆ ಮಾಡಿ ಹೊರಟದ್ದು ನನಗೆ ಗೊತ್ತುಂಟು. ನಿಮ್ಮಿಂದ ಉಪದೇಶ ಬೇಡ ನನಗೆ. ಮಾತಾಡಬೇಡಿ. ನಾನು ಬೇಡ ಅಂತ. ಏನು ಬೇಡ ಅಂತ ಹೇಳುದು? ನಾನು ಹೋಗ್ತೇನೆ ಅಂತ ಹೇಳಿದ್ದಲ್ವಾ? ಸಿಂಧು ವಸನಾಧೀಶ ಲಾಲಿಸು ಇಂದಿರಿಯು ವರ ಪ್ರೇಮ ಕಲಹದೋ ಸಿಂಧು ವಸನಾಧೀಜ ಲಾಲಿಸು ಇಂದಿರಿಯು ವರ ಪ್ರೇಮ ಕಲಗದೋಳ್ ಅಂದು ಹೋಗಲು ಬೇಸರದೋಳ ಸಿಂಧು ಶಯನದ ಉಳಿದ ನಾ ವೈಕುಂಠ ಲೋಕವ ಜಲಧಿಜಯ ನೊಲಿದುವ ನೆಪನದಲ್ಲಿ
ಕಳೆದು ಮನುಜಾಕೃತಿಯ ಶೇಷಾಚಲಕ್ಕೆ ಬಂದ ಹರಿ ನಿರಾಂಕವಾಗಿ ನಮ್ಮದಾದಂತಹ ನಾಟಕ ಸಾಗುತ್ತಾ ಇದೆ. ಯಾವ ನ್ಯೂನ್ಯತೆಯೂ ಆಗುವುದಿಲ್ಲ. ಒಂದೊಂದು ಪಾತ್ರಗಳು ಅದಕ್ಕೆ ಬೇಕಾದಂತಹ ಪುಷ್ಟಿಯನ್ನು ಕೊಡುತ್ತಾ ಇದೆ. ಗಂಡ ಹೆಂಡಿನ ಮಧ್ಯೆ ಮೂಡಿದಂತಹ ವೈಷಮ್ಯವೇ ನಮ್ಮನ್ನು ಬೇರ್ಪಡಿಸುವುದಕ್ಕೆ, ಬೇರೆ ಬೇರೆಯಾಗಿಸುವುದಕ್ಕೆ ಕಾರಣವಾಯಿತಲ್ಲ. ನನ್ನ ಮನದೆನ್ನೆಯಾದಂತಹ ಲಕ್ಷ್ಮಿ ನನ್ನನ್ನು ಬಿಟ್ಟು ಹೊರಟೇ ಹೋಗಿದ್ದಾಳೆ. ಸರಿಯಾಯಿತು, ಸಂಕಲ್ಪವನ್ನು ಸಾಧಿಸಿ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟಿ ಬರಬೇಕಾದಂತಹ ಒಂದು ಸ್ಥಿತಿ ನನಗೂ ಇತ್ತು. ಹೇಗದನ್ನು ನಿರ್ಮಾಣ ಮಾಡೋಣ ಅಂತ ನಾನು ಯೋಚಿಸುತ್ತಾ ಇದ್ದರೆ ತನ್ನಿಂದ ತಾನಾಗಿಯೇ ಕಾರ್ಯ ಕೈಗೂಡಿ ಬಂದಿದೆ. ಲಕ್ಷ್ಮಿಯನ್ನು ಒಲಿಸಲು ಸುಖವಾಗಿ ನೆಪವನ್ನಾಗಿ ಇರಿಸಿಕೊಂಡು ಧರೆಗೆ ನಾನು ಮಾನವನಾಗಿ ಇಳಿಬೇಕು. ಹೌದು, ಇನ್ನು ಆಲೋಚನೆ ಮಾಡಿ ಇಲ್ಲೇ ನಿಲ್ಲುವುದು ಸರಿಯಲ್ಲ. ನೇರವಾಗಿ ಭೂಲೋಕವನ್ನು ಸೇರಿಕೊಳ್ತೇನೆ. ಸ್ಥಳವಾದ ಸ್ವಾಮಿ ಕಾಣಿಸ್ತಾ ಇದೆ. ಇದುವೇ ಸರಿಯಾದ ಸ್ಥಳ. ಪುಷ್ಕರಣಿ ತೀರ್ಥವದು ಮೆರೆಯಲು ಮೆರೆಯುತ್ತಾ ಇದೆ. ದಕ್ಷಿಣದೆ ರಂಜಿಸುವ ತಿಂತ್ರಿಣಿ ವಕ್ರದಿಡಿಯಾನ ದಕ್ಷಿಣದಿ ರಂಜಿಸುವ ತಿಂತ್ರಿಣಿ ವೃಕ್ಷದಿಡಿಯ ವೃಕ್ಷದಡಿಯದ ಈಕ್ಷಿಸಿದ ಹರಿ ವೈಕುಂಠದಿಂದ ಇಳಿದು ಬಂದಂತಹ ನಾನು ಭೂಮಿಯಲ್ಲಿ ನಿಂತಹ ಸ್ಥಳ ಯಾವುದು ಎಂಬ ಹಾಗೆ ಆಲೋಚನೆ ಮಾಡಿದ್ರೆ ಇದುವೇ ಶೇಷಾಚಲ. ಭರತ ಭೂಮಿಯ ಮಧ್ಯಭಾಗಕ್ಕೆ ಬಂದಿದ್ದೇನೆ ನಾನು. ಎತ್ತರವಾದಂತಹ ಪರ್ವತ ಶಿಖರ ಇದು. ಒಂದು ಹುತ್ತ ಕಣ್ಣಿಗೆ ಕಾಣಿಸ್ತಾ ಇದೆ. ಹುತ್ತವೇ ಯಾಕೆ ನನ್ನ ನೋಟಕ್ಕೆ ಬಿತ್ತು? ನಾನು ಯಾವಾಗಲೂ ಹಾವಿನ ಮೇಲೆ ಮಲಗುವವ. ಆದ್ದರಿಂದ ಹಾವಿನ ವಾಸಸ್ಥಾನವಾದಂತಹ ಈ ಹುತ್ತ ನನಗಿಲ್ಲಿ ವಾಸಿಸುವುದಕ್ಕೆ ಯೋಗ್ಯ ಅಂತ ನನ್ನ ಮನಸ್ಸು ನಿರ್ಧರಿಸ್ತಾ ಇದೆ. ಬಹಳ ವಾಸ್ತು ಒಳ್ಳೆದಿದೆ. ಅದರ ದಕ್ಷಿಣ ಭಾಗದಲ್ಲಿ ತಿಂತಿಣಿ ವೃಕ್ಷ, ಹುಣಸೆ ಮರ. ಆದ್ದರಿಂದ ಇಲ್ಲಿಯೇ ನೆಲೆಯಾಗಬೇಕು ಅಂತ ಇದ್ದೇನೆ. ಅದರೊಂದು ಹೆಸರು ಬೇಕೋ ಬೇಡವೋ? ನನ್ನ ಶ್ರೀ ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ಎದೆ ಎನ್ನುವಂತಹ ನಿವಾಸ ಬರಿದಾಗಿದೆ. ಆ ಎರಡೂ ಅಕ್ಷರಗಳನ್ನು ಜೊತೆ ಸೇರಿಸಿದರೆ ಒಳ್ಳೆ ಹೆಸರೊಂದು ಸಿಗ್ತದೆ, ಶ್ರೀನಿವಾಸ ಅಂತ. ನೋಡೋಣ, ಮನುಷ್ಯನಾಗಿ ಹೇಗೂ ರೂಪಾಂತರಗೊಂಡಿದ್ದೇನೆ. ಇಲ್ಲಿಯೇ ನಾನು ಕಾಣಿಸಿಕೊಳ್ಳುತ್ತಾ ಪ್ರಾಪಂಚಿಕವಾದಂತಹ ವ್ಯವಹಾರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತೇನೆ, ನನ್ನ ಉದ್ದೇಶ ಸಿದ್ಧಿಗಾಗಿ.
ಮಾಡುವುದಕ್ಕೆ ಯಾರು ಅಂತ ಕೇಳಬಲ್ಲಿರಿ? ವೃಷಭಾಸುರನಿಂದ ಕೇಳು. ನಾನೇ ಸರಿ, ನಾನೇ ಸರಿ. ಏನು ಹೊರಟು ಬಂದ ಕಾರ್ಯ? ಬಹಳವಿದೆ, ಎಲ್ಲರೂ ಆಲಿಸಬೇಕು. ಯಾರದು ಹೇಳಿದ್ಯಾರದು? ದೈತ್ಯರೊಡನೀದರವನು ಬಿತ್ತರಿಸಿದ ಭಾಗ್ಯ ಅಂದ್ರೆ ಇದು. ಎಲ್ಲರಿಗೂ ಇಂತಹ ಭಾಗ್ಯ ಸಿಗುವುದಿಲ್ಲ. ಭೂಮಿಯಲ್ಲಿ ಜನಿಸಬೇಕಾದ್ರೆ ಅದೆಷ್ಟೋ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕಂತೆ. ಆದರೆ ದೈತ್ಯ ಕುಲದಲ್ಲಿ ಹುಟ್ಟಿ ವೀರಾದಿ ವೀರನಾಗಿ ಬೆರೆಯುವಂತಹ ಈ ವೃಷಭಾಸುರ, ಇದು ಭಾಗ್ಯಶಾಲಿ ನಾನು. ಹೌದಯ್ಯ, ಈ ಶ್ರೀಶೈಲ ಇದನ್ನೊಂದು ಪಟ್ಟಣವನ್ನಾಗಿ ನಿರ್ಮಾಣ ಮಾಡಿ ಇಲ್ಲಿಗೆ ಅಧಿಕಾರಿಯಾಗಿ ನಾನು ಮೆರೆಯುತ್ತಾ ಇದ್ದೇನೆ. ನಮ್ಮ ಪ್ರಜೆಗಳೆಲ್ಲ ನಮ್ಮ ಆಳ್ವಿಕೆಯಿಂದ ಬಹಳ ಸಂತೋಷದಿಂದಿದ್ದಾರೆ. ಆದರೆ ಕೆಲವರು ಆಗದವರು ಹೇಳ್ತಾರೆ, ಕಡು ಧೂರ್ತ ವೃಷಭಾಸುರ. ಎಲ್ಲಿ ಕಂಡಿದ್ದಾರೆ ಧೂರ್ತತನವನ್ನು? ನಮ್ಮವರನ್ನು ಉದ್ಧಾರ ಮಾಡುವುದಕ್ಕೆ ಹೊರಟ್ರೆ ಅದು ಧೂರ್ತತನವಾಗುತ್ತದೋ? ಅದರ ಬಗ್ಗೆ ನಾನು ಚಿಂತೆ ಮಾಡುವವನಲ್ಲ. ನಾನು ಮಾಡಿದಂತಹ ಸಾಧನೆ ಅದರ ಬಗ್ಗೆ ನಾನು ಹೇಳುವುದಕ್ಕಾಗಿ ಹೊರಟಿದ್ದೇನೆ. ಏನು ಗೊತ್ತೇ, ಕಾಡನ್ನು ಸೇರಿದೆ, ತಪಸ್ಸನ್ನಾಚರಿಸಿದೆ, ಆ ವಿಧಿಯನ್ನು ಮೆಚ್ಚಿಸಿಕೊಂಡು ಮರಣವಿಲ್ಲದಂತಹ ವರವನ್ನು ಕೇಳುವಾಗ ಬ್ರಹ್ಮ ಹೇಳಿದ್ದೇನು ಗೊತ್ತಾ? ಮರಣ ಎಲ್ಲಾ ಜೀವಿಗಳಿಗೂ ಕಟ್ಟಿಟ್ಟ ಬುತ್ತಿ. ಒಂದಲ್ಲ ಒಂದು ಕಾಲಕ್ಕೆ ನಿನಗೆ ಮರಣ ಬರುವುದು ಸಹಜ. ಆದರೆ ನೀನು ತಿನ್ನುವಂತ ಆಹಾರದಿಂದಲೇ ಮರಣ. ಅಂದ್ರೆ ನನಗೆ ಹಂದಿಯ ಮಾಂಸ ಅಂದ್ರೆ ಬಹಳ ಪ್ರೀತಿ. ಹಂದಿ ಬಹಳ ತಿಂತೇನೆ ನಾನು. ಹಂದಿ ಹೆಚ್ಚಾಗಿ ಹೋದ್ರೆ ಅಂದ್ರೆ 101 ಹಂದಿ ಆದ್ರೆ ಅದರಿಂದ ನಿನಗೆ ಮರಣ ಅಂತ ಹೇಳಿದ್ದಾರೆ. ಸ್ವಲ್ಪ ಜಾಗ್ರತೆ ವಹಿಸಿದ್ರಾತ್. ಆದರೆ ಈಗ ನಾನು ಯೋಚನೆ ಮಾಡಿದ್ದೇನು ಗೊತ್ತೇ? ದೇವಲೋಕ ಸನ್ಮತ ದಿವಸ ಜೀವನೆನ್ನುವ ನಿರ್ಣಯದಲ್ಲಿ ಆ ದೇವತೆಗಳು ನಮ್ಮ ವೈರಿಗಳೇ ಹೌದು. ರಾಕ್ಷಸ ಕುಲವನ್ನೇ ನಾಶ ಮಾಡಬೇಕು ಎಂಬ ಹಾಗೆ ಹೊಂಚು ಹಾಕಿದ್ದಾರೆ ದೇವೇಂದ್ರ. ಅವರ ಹೊಂಚನ್ನು ನಿಲ್ಲಿಸಬೇಕು. ಆ ಸಿಂಹಗದ್ದುಗೆ ಅಲ್ಲೇರಿ 14 ಲೋಕದಲ್ಲಿ ವೃಷಭಾಸುರನ ಯೋಗ್ಯತೆಯನ್ನು ತೋರಿಸಿಕೊಳ್ಳಬೇಕು. ಅದಕ್ಕಾಗಿ ನಮ್ಮವರಲ್ಲಿ ಎಲ್ಲರಲ್ಲಿಯೂ ಹೇಳಿದ್ದೇನೆ, ಕೈಯಲ್ಲಿ ಆಯುಧವನ್ನು ಧರಿಸಿ ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರೆ. ಅದಕ್ಕಾಗಿ ಇವರ ನೇತೃತ್ವವನ್ನು ವಹಿಸಿ ನಡೆಯುತ್ತೇನೆ ದೇವಲೋಕಕ್ಕೆ. ಏನೋ ನಗು ಏನೋ ಅಲ್ಲ, ನೀವು ನಗಾಡಿದಿರಲ್ಲ, ಹಾಗೆ ನಾನು ನಗಾಡಿದ್ದು. ನಾನು ನಗಾಡಿದ್ದಕ್ಕೆ ನೀನು ನಗಾಡಿದ್ದು. ಹೌದೌದು. ಇಲ್ಲದಿದ್ರೆ ನಿನಗೆ ನಗು ಬರುವುದಿಲ್ಲ. ನಾವು ಸುಮ್ಮನೆ ನಗಾಡುವ ಕ್ರಮವೇ ಇಲ್ಲ. ದೇವಲೋಕದ ದ್ವಾರವಿದು. ಹೌದೌದು. ಈ ದ್ವಾರದಲ್ಲಿ ನೀನೊಬ್ಬ ಯಜಮಾನ. ಇಲ್ಲಿಗೆ ಇಲ್ಲಿಗೆ ಹೌದೌದು, ಇಲ್ಲಿಗೆ ಮಾತ್ರ ದ್ವಾರಪಾಲಕ. ಹೌದೌದು. ನವರು. ಹೌದೌದು. ಹಾಗಾದ್ರೆ ಅಲ್ಲ, ಆ ನವರಿದ್ರೆ ಹೆಚ್ಚಿಗೆ ಆಗ್ತದ ನಿನಗೆ? ಹಾಗಲ್ಲ, ಮಾತಾಡುವಾಗ ಮರ್ಯಾದೆ ಕೊಟ್ಟು ತೆಕ್ಕೊಳ್ಬೇಕು. ಹಾಗೆ ಈಗ ಕೊಡುವುದು ಯಾರು, ತಕೊಳ್ಳುವುದು ಯಾರು? ಅಲ್ಲ, ನೀವು ನನಗೆ ಕೊಟ್ರೆ ನಮ್ಮಿಂದ ನಿಮಗೆ ತೆಕ್ಕೊಳ್ಬಹುದು. ಹೌದಾ? ಹೌದೌದು. ಏನೇ ಇರ್ಲಿ, ನೀನು ಕೊಡುವುದಕ್ಕೂ ಸಿದ್ಧ, ತಗೊಳ್ಳುವುದಕ್ಕೂ ಸಿದ್ಧ. ಒಳ್ಳೇದಾಯ್ತು. ಅವ ಇದ್ದಾನ? ಯಾರು? ನಿನ್ನ ಅಪ್ಪ. ಒಳಗೆ 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 ನನಗೆ ಅಪ್ಪ ಇಲ್ಲ, ನಮಗೆ ಅಪ್ಪ ಇದ್ದಾರೆ.
ನಿಮಗೆಲ್ಲರಿಗೂ ಅಪ್ಪ ಹೌದೌದು. ದೇವೇಂದ್ರ ಹಾ ಅವರಿದ್ದಾರೆ. ಅನ್ನದಾತ. ಹೌದೌದು. ಅವನನ್ನು ಕೇಳಿದ್ದು ನಾನು. ಅವರಿದ್ದಾರೆ. ಅವನಲ್ಲಿ ಹೋಗಿ ಹೇಳಬೇಕು, ಹಾ ಶ್ರೀಶೈಲದಲ್ಲಿ ಈ ಶೈಲ. ಏ ಅಲ್ಲ ನೀವು ಹೇಳಿದ್ರೆ ಶ್ರೀಶೈಲ ಎಂತದದು? ಭೂಮಿಯಲ್ಲಿ ಮೆರೆಯುವಂತಹ ಪಟ್ಟಣ. ಹಾ ಊರ. ಅಲ್ಲಿಗೆ ಅಧಿಕಾರಿಯಾಗಿ ಮೆರೆಯುವವ ನಾನು ವೃಷಭಾಸುರ. ಹೌದಾ? ಹಾ. ನಮಸ್ಕಾರ ಮಾರ್ರೆ. ಎಲ್ಲ ಒಳ್ಳೆ ಕತೆ ಆಯ್ತಲ್ವಾ? ಅಲ್ಲ ನೀವು ಅಷ್ಟೊಂದು ದೊಡ್ಡ ಊರಿಂದ ಇಲ್ಲಿಗೆ ಬಂದಿದ್ರಿ ಅಂದ್ರೆ ಹಾ. ಬಹಳ ವಿಶೇಷ. ನಮಸ್ಕಾರ ಮಾರ್ರೆ. ಒಳ್ಳೇದು ಒಳ್ಳೇದು. ಓಯ್ ನಮಸ್ಕಾರ ಮಾರ್ರೆ. ಆಗ್ಲಿ, ಸಂತೋಷ. ಎಂತದು ಸಂತೋಷ? ಒಂದು ಕೊಟ್ಟದನ್ನು ಹಿಂದೆ ಕೊಡ್ಲಿಕ್ಕಿಲ್ವಾ? ಅದೆಲ್ಲ ನಮ್ಮ ಜಾಯಮಾನದಲ್ಲಿ ಇಲ್ಲ. ಓ ನಿಮ್ಗೆ ಅದೇ ಅಭ್ಯಾಸ. ದೊಡ್ಡವರಿಗೆಲ್ಲ ನೀವು ಕೊಡುವುದು ಹಾಗೆ, ಹಾ. ನಮಸ್ಕಾರ ಕೊಟ್ಟರೆ ತಲೆ ಅಲ್ಲಾಡಿಸುವುದು ಮಾತ್ರ. ಹಾಗೆ ಮತ್ತೆ ನಿಮಗೆ ಕೊಟ್ರೆ ಪ್ರಯೋಜನ ಏನು? ಬೇಡ, ನನ್ನದಾಗಿ ನಿಮ್ಮ ಹತ್ರ ಇರ್ಲಿ. ಆಗ್ಲಿ. ಹಾಗೆ ನೀವು ಅದು ನಿಮ್ಮ ಈ ಶೈಲ ಬಿಟ್ಟು ಏ, ಅಲ್ಲ, ಶ್ರೀಶೈಲ ಬಿಟ್ಟು ಇಲ್ಲಿಗೆ ಬರುವುದಕ್ಕೆ ನಿಮ್ಮ ಕಾರಣ ಮರಣ ಇಲ್ಲಿಗೆ ಏನು? ಏನದು ಅಲ್ಲ ಆಗಮನ? ಏನು ಏನು ಕಾರಣ ಇದೆ? ಹಾ, ಏನು? ದೇವಲೋಕದ ಗದ್ದುಗೆ ನಮಗೆ ಬೇಕು, ಹಾ. ಅದಕ್ಕಾಗಿ ಬಂದದ್ದು. ಆಯ್ತಾಯ್ತು. ನಿನ್ನೊಡೆಯನಾದಂತಹ ಇಂದ್ರನಿಗೆ ಹೋಗಿ ಹೇಳಬೇಕು, ಹಾ. ದೇವಲೋಕ ವೃಷಭಾಸುರನಿಗೆ ಬಿಟ್ಟು ಕೊಡಬೇಕಂತೆ. ಹಾ. ಇಲ್ಲದಿದ್ರೆ ಹಾ. ಬೆಟ್ಟಿಗೆ ಯುದ್ಧಕ್ಕೆ. ಎಷ್ಟು ಬೇಕು ಸ್ವಾಮಿ ಎಂತದ್ದು ಪೆಟ್ಟಿಗೆ? ನಿನಗೆ ಬೇಕಾ ಇನ್ನು? ಹಾಗಲ್ಲಯ್ಯ, ಇವತ್ತು- ಹೋಗಿ ಹೇಳು ತಲೆಗೆ ನಿಮ್ಮ ಒಕ್ಕಲ್ಲಿ ಮನೆ ಮಾಡಿದ್ದೇನೆ ನಾನು. ಜೋರ ಮಾಡ್ತೀಯಲ್ಲ? ಏನೋ ಜೋರು? ಅಲ್ಲ ಹೋಗುವಂತ ಒಂದು ಸೌಜನ್ಯ ಬೇಡ? ಹೋಗಪ್ಪ. ಹಾ, ಹೋಗಪ್ಪ ಹೋಗಪ್ಪ. ಹೋಗದಿದ್ದರೆ ಹೇಳಪ್ಪ. ಹೋಗದಿದ್ದರೆ ಸೊಂಟ ಮುರಿತೇನೆ. ಆಯ್ತು, ನಾನು ಹೋಗ್ತೇನೆ, ನನಗೆ ಬೇಸರ ಇಲ್ಲ. ನಾನು ಅದೇ ಕೆಲಸ ಮಾಡುವ. ಆದ್ರೆ ನಾನು ಹೋದ ಆ ಕ್ಷಣದಲ್ಲಿ ನಿಮ್ಮಿಂದಲೂ ಕೆಟ್ಟವರು ಯಾರಾದ್ರೂ ಬಂದಾರೆ ರೇ, ಅದಕ್ಕೆ ಸ್ವಲ್ಪ ಬಾಗಿಲು ಕಾದು ಬಹಳ ಜಾಣ ಇದ್ದಾಳಿವ. ಹೋಗಿದ್ದಾರೆ.